ಕುಮಾರಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ. ಅಭಿನಂದನ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಕುಮಾರಸ್ವಾಮಿಗಳ, ಈ ತರಕಾರಿ ಬೇಸಾಯದ ನಿಮ್ಮ ವಿಚಾರಗಳು. ಸರ್, ನಾನು ಮೊದಲು ಪಾರಂಪರಿಕ ಕೃಷಿ, ರಾಸಾಯನಿಕ ಕೃಷಿ ಎರಡೂ ಮಾಡಿದ್ದೀನಿ. ಆಮೇಲೆ ನೈಸರ್ಗಿಕ ಕೃಷಿಗೆ ಬಂದ ಮೇಲೆ ಏಕ ಬೆಳೆಗಳನ್ನು ಮಾಡಿ ನನಗೆ ಅಂಥ ಲಾಭ ದೊರಕಲಿಲ್ಲ. ಅದಕ್ಕೋಸ್ಕರ ಬಹು ಬೆಳೆಗಳನ್ನು ಮಾಡಬೇಕು ಅಂತ ತರಕಾರಿ ಬೆಳೆಯಲ್ಲಿ 30ರಿಂದ 50 ತರಕಾರಿಗಳನ್ನು ಒಂದೇ ಜಾಗದಲ್ಲಿ ಬೆಳಿಬೇಕು ಅಂತ ಸುಮಾರು 6 ವರ್ಷಗಳಿಂದ ಬೆಳೀತಾ ಇದ್ದೀನಿ. ಆದರೆ ಒಂದೇ ಸಲ ಮಾಡಲ್ಲ. 1 ಎಕರೆ ಮಾಡಿದರೆ ಒಂದೇ ಸಲ ಮಾಡೋದಿಲ್ಲ. ಒಂದು ವಾರಕ್ಕೆ 2 ಕುಂಟೆ 16 ಭಾಗ ಮಾಡ್ಕೊಳ್ತೀನಿ. ಅದನ್ನು 16 ಭಾಗ ಮಾಡ್ತೀನಿ. ನಾನು ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನನಗೆ ಒಳ್ಳೆಯ ಲಾಭನೂ ಸಿಗ್ತಾಯಿತ್ತು. ಅದರಲ್ಲಿ ನಾವೇ ಮಾಡ್ತೀರಾ, ಅದನ್ನು ವಿವರವಾಗಿ ಹೇಳಿ. ಅದನ್ನು ಯಾವ ರೀತಿ ಅಂದರೆ ಸರ್, ಈಗ ಒಂದು ವಾರದಲ್ಲಿ 2 ಕುಂಟೆ ಮಾಡಿದರೆ 1 ಎಕರೆನಲ್ಲಿ ಅದರಲ್ಲಿ 100 ಬೆಡ್ ಬರುತ್ತದೆ 1 ಎಕರೆನಲ್ಲಿ. ಅದರಲ್ಲಿ ನಾನು ಒಂದು ವಾರಕ್ಕೆ 6 ಬೆಡ್ ಮಾತ್ರ ಮಾಡೋದು. 6 ಬೆಡ್ಡಲ್ಲಿ 30ರಿಂದ 40 ತರಕಾರಿಗಳನ್ನು ಅಲ್ಲೇ ಬೆಳಿತೀನಿ. ಆದರೆ ಒಂದೇ ಬೆಡ್ಡಲ್ಲಿ 30 ತರಕಾರಿಗೆ ಮಾಡೋ ವಿಧಾನ ಮಾಡ್ಕೊಂಡಿದ್ದೀನಿ. ಈಗ 100 ಅಡಿ ಬೆಡ್ಡಲ್ಲಿ 30 ತರಕಾರಿಗಳು ಮಾಡಿಕೊಂಡು ಅದನ್ನು 6 ಭಾಗ ಮಾಡ್ಕೊತೀನಿ. ಪುನಃ ಒಂದು 3 ಅಡಿನ 6 ಭಾಗ ಮಾಡ್ಕೊಳ್ತೀನಿ. 6 ಭಾಗ ಮಾಡಿಕೊಂಡು ಈಗ 20 ಅಡಿಗೆ ಒಂದು ಮಾಡಿಕೊಂಡು 20 ಲೈನು ಮೆಂತ್ಯ ಮಾಡಿದರೆ, ಅಂದರೆ 1 ಅಡಿಗೆ ಮೆಂತ್ಯ ಮಾಡ್ತೀನಿ. ಆ ಮಧ್ಯದಲ್ಲಿ 2 ಅಡಿಗೊಂದು ಟೊಮೊಟೊ ಮಾಡ್ತೀನಿ. ಮತ್ತು ಆ ಕಡೆ ಈ ಕಡೆ ಗೆಡ್ಡೆ ತರಕಾರಿಗಳನ್ನು 1 ಅಡಿಗೆ ಮಾಡ್ತೀನಿ. ಪುನಃ ಇನ್ನೊಂದು 20 ಅಡಿಗೆ ಪಾಲಕ್ ಸೊಪ್ಪು ಹಾಕ್ತೀನಿ, 1 ಅಡಿ. ಆ ಕಡೆಗೆ ಈ ಕಡೆಗೆ ಬೀಟ್ರೂಟ್ ಹಾಕ್ತೀನಿ. ಮತ್ತು ಮಧ್ಯದಲ್ಲಿ 2 ಅಡಿಗೆ ಬದನೆ ಹಾಕ್ತೀನಿ. ಆ ನಂತರ ಕೊತ್ತಂಬರಿ ಸೊಪ್ಪು 1 ಅಡಿಗೆ ಸೊಪ್ಪು ಬಿಡ್ತೀನಿ. ಮಧ್ಯದಲ್ಲಿ ಮೆಣಸಿನ್ಕಾಯಿ ಮಾಡ್ತೀನಿ 2 ಅಡಿಗೆ. ಮತ್ತು ಆ ಕಡೆ ಈ ಕಡೆ ಎಲೆಕೋಸು ಮಾಡ್ತೀನಿ, 40 ಎಲೆಕೋಸು ಮಾಡ್ತೀನಿ. ನೆಕ್ಸ್ಟು ಒಂದು 16 ಲೈನ್ಗೆ ಸಬ್ಬಸಿಗೆ ಬಿಡ್ತೀನಿ. ಮತ್ತು ಇಲ್ಲಿ 2 ಲೈನು ಗಿಡ ತರಕಾರಿಗಳನ್ನು ಮಾಡ್ತೀನಿ. ಬೆಂಡೆ ಮಾಡ್ತೀನಿ, 32 ಬೆಂಡೆ ಮಾಡ್ತೀನಿ. 2 ಲೈನು ಬೆಂಡೆ ಮಾಡ್ತೀನಿ, 1 ಅಡಿಗೆ 1 ಮಾಡ್ತೀನಿ. ಮತ್ತು ಆ ಕಡೆ 32 ಮೂಲಂಗಿ ಮಾಡ್ತೀನಿ, ಆ ಸೈಡ್ಗೆ ಈ ಸೈಡ್ಗೆ. ನೆಕ್ಸ್ಟು ಇನ್ನು 12 ಅಡಿಗೆ ದಂಟಿನ ಸೊಪ್ಪು ಬಿಡ್ತೀನಿ. ಮತ್ತು ಮಧ್ಯೆ 2 ಲೈನು ಗಿಡ ಬೀನ್ಸ್ ಮಾಡ್ತೀನಿ. ಇಲ್ಲ ಪೋಲ್ ಬೀನ್ಸ್ ಮಾಡಿದರೆ 2 ಅಡಿಗೆ 1 ಪೋಲ್ ಬೀನ್ಸ್ ಮಾಡ್ತೀನಿ. ಮತ್ತು ಆ ಕಡೆ ಈ ಕಡೆ ಕ್ಯಾರೆಟ್ ಬಿಡ್ತೀನಿ 12 ಅಡಿಲಿ. ಪುನಃ ಉಳ್ಕೊಂಡಿರೋ 12 ಅಡಿಗೆ ಗೋರಿಕಾಯಿ ಮಾಡ್ತೀನಿ, ಅಥವಾ 2 ಅಡಿಗೆ ಚಪ್ಪರದವರೆ ಮಾಡ್ತೀನಿ. ಮತ್ತು ಆ ಕಡೆ ಈ ಕಡೆ ಹೂಕೋಸು ಮಾಡ್ತೀನಿ, 24 ಹೂಕೋಸು ಮಾಡ್ತೀನಿ. ಈ ಥರ 100 ಅಡಿಗೂ 30 ಜಾತಿ ತರಕಾರಿಗಳನ್ನು ಮಾಡ್ತೀನಿ. ಅದರಲ್ಲಿ ಗಿಡ ತರಕಾರಿ 6, ಗೆಡ್ಡೆ ತರಕಾರಿ 6, ಸೊಪ್ಪು ತರಕಾರಿ 6, ಮತ್ತು ಬಳ್ಳಿ ತರಕಾರಿಗಳಲ್ಲಿ 20 ಅಡಿಗೆ 1 3 ಮಾಡ್ತೀನಿ. ಮಧ್ಯದಲ್ಲಿ ಜಾಗ ಬೆಳೆ ಪೋಲ್ಗಳು ನೆಟ್ಟು ಅದಕ್ಕೆ ತಂತಿ ಕಟ್ಟಿ ಅಲ್ಲಿ 3 ಹೀರೆಕಾಯಿ ಫಸ್ಟ್ ಮಾಡಿದರೆ, ಈ 20 ಅಡಿಗೆ 3 ಹಾಗಲಕಾಯಿ ಮಾಡ್ತೀನಿ. ಆಮೇಲೆ 20 ಅಡಿಗೆ ಪಡವಲಕಾಯಿ ಮಾಡ್ತೀನಿ. ಇನ್ನು 20 ಅಡಿಗೆ ಸೋರೆಕಾಯಿ ಮಾಡ್ತೀನಿ. 20 ಅಡಿಗೆ ಸೌತೆಕಾಯಿ ಮಾಡ್ತೀನಿ. ಒಂದು ಬೆಡ್ಡು ಮೊದಲಿಂದ ಕೊನೆವರೆಗೂ ಬಿತ್ತನೆ ಆಗೋದಕ್ಕೆ ಎಷ್ಟು ಅವಧಿ ಬೇಕಾಗುತ್ತೆ? ಏನು 1 ಗಂಟೆ ಆದರೂ ಸಾಕು ಸರ್. ಒಟ್ಟಿಗೆ ಬಿತ್ತನೆ ಮಾಡ್ತೀರಾ? 100 ಅಡಿನೂ ಒಂದೇ ದಿವಸ ಮಾಡ್ತೀವಿ. ಒಂದೇ ದಿವಸ ಮಾಡ್ತೀವಿ. ಬೆಡ್ ಹೇಗೆ ಮಾಡ್ಕೋತೀರಿ? ಬೆಡ್ಡನ್ನು ಗುದ್ಲಿನಲ್ಲಿ ಒಂದು 3 ಅಡಿ ಅಗಲ ಮಾಡ್ತೀವಿ ಬೆಡ್ಡು. 3 ಅಡಿ ಬೆಡ್ಡು ನಿಂತ್ಕೋಬೇಕು ಅಂದರೆ 3.5 ಅಡಿ ಅಳತೆಗೆ ನಾವು ಬೆಡ್ಡು ಮಾಡ್ಕೋಬೇಕು. ಕಾಲುವೆನ 1 ಅಡಿ ತಕ್ಕೊಂಡು ಹೋಗಬೇಕು. ಮಳೆ ಬಿದ್ದ ಮೇಲೆ 3 ಅಡಿಗೆ ಬೆಡ್ಡು ನಿಂತ್ಕೊಳ್ಳುತ್ತೆ, 1.5 ಅಡಿ ಕಾಲುವೆ ನಿಂತ್ಕೊಳ್ಳುತ್ತೆ. ಅದನ್ನು ಫಸ್ಟು 100 ಬೆಡ್ಡನ್ನು ಒಂದೇ ಸಲ ತಯಾರು ಮಾಡಿಬಿಡ್ತೀವಿ. 1 ಎಕರೆನಲ್ಲಿ 100 ಬೆಡ್ಡನ್ನು ಒಂದೇ ಸಲ ತಯಾರು ಮಾಡಿಬಿಡ್ತೀವಿ. ಅದರಲ್ಲಿ 60 ಬೆಡ್ಗೆ ಅಲಸಂದೆ ಹಾಕ್ತೀವಿ. ಮತ್ತು 40 ತರಕಾರಿ ಮಾಡೋದಕ್ಕೆ ಇಟ್ಕೋತೀವಿ. ವಾರಕ್ಕೆ 6 ಈ ಥರ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಇದಕ್ಕಿಂತ ಮೊದಲು ನಾವು ನವಧಾನ್ಯಗಳನ್ನು ಚೆಲ್ತೀವಿ. 9 ಥರ ನವಧಾನ್ಯಗಳು. ಏಕದಳದಲ್ಲಿ ರಾಗಿ ಜೋಳ 2 kg, ಮತ್ತು ದ್ವಿದಳದಲ್ಲಿ ಸೆಣಬು 3 kg, ಹುರುಳಿ 3 kg, ಮತ್ತು ಅಲಸಂದೆ 2 kg, ಎಣ್ಣೆಕಾಳಲ್ಲಿ ಹರಳು 2 kg, ಮತ್ತು ಹುಚ್ಚಳ್ಳಿ 2 kg. ಸಾಂಬಾರು ಪದಾರ್ಥಗಳಲ್ಲಿ ಕೊತ್ತಂಬರಿ 2 kg ಮತ್ತು ಸಾಸಿವೆ 2 kg. ಈಗ 20 kgನ ಭೂಮಿಗೆ ಚೆಲ್ಲಿ ಆ ನಂತರ ನಾವು ಅದನ್ನು ಮಣ್ಣಿಗೆ ಸೇರಿಸ್ತೀವಿ.
ಆಮೇಲೆ ಬೆಡ್ಗಳನ್ನು ತಯಾರು ಮಾಡಿ ನಾವು ಯಾವತ್ತು ಸೊಪ್ಪಿನ ಬೀಜ ಚೆಲ್ತೋ ಆವತ್ತೇ ಕೊಟ್ಟಿಗೆ ಗೊಬ್ಬರನ ಎನ್ರಿಚ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. 15 ದಿವಸಕ್ಕೆ ಒಂದು ಸಲ ಜೀವಾಮೃತ ಗೋಕೃಪಾಮೃತ ಹಾಕ್ಕೊಂಡು ಅದರ ಮೇಲೆ ನೆರಳು ಮುಚ್ಚಿ ಸಂಪೂರ್ಣ ಮುಚ್ಚಿ ನಾವು ಅದನ್ನು ಎನ್ರಿಚ್ ಮಾಡ್ತೀವಿ. ಅಭಿವರ್ಧಿತ ಗೊಬ್ಬರ ತಯಾರು ಮಾಡಿಕೊಂಡು ಬೆಡ್ಡನ್ನು ನಾವು ತರಕಾರಿ ಯಾವಾಗ ಮಾಡ್ತೀವೋ ಆವಾಗ ಈ ಗೊಬ್ಬರನ ಮಣ್ಣಿಗೆ ಸೇರಿಸ್ಕೊಳ್ತೀವಿ. ಆಮೇಲೆ ಬೆಡ್ಡೆಲ್ಲ ಲೆವೆಲ್ ಮಾಡಿ ಆ ಲೈನ್ಗಳು ಎಳ್ಕೊಂಡಾಗ ಎರೆಹುಳು ಗೊಬ್ಬರ ಉಪಯೋಗಿಸ್ತೀವಿ. ಎರೆಹುಳು ಗೊಬ್ಬರಕ್ಕೆ 100 kg ಎರೆಹುಳು ಗೊಬ್ಬರಕ್ಕೆ 1 kg ಬೇವಿನ ಹಿಂಡಿ, 1 kg ಕಡಲೆಕಾಯಿ ಹಿಂಡಿ, 1 kg ಮೂಳೆ ಪುಡಿ, 1 kg ಟ್ರೈಕೋಡರ್ಮ, 1 kg ಬೂದಿ, ಒಂದು 200 ಗ್ರಾಮ್ ಬೋರಾನು ಇಷ್ಟನ್ನು ಮಿಕ್ಸ್ ಮಾಡಿ ಎಲ್ಲಿ ಬೆಳೆ ಮಾಡ್ತೀವೋ ಅಲ್ಲಿಗೆ ಆ ಗೊಬ್ಬರ ಹಾಕ್ಕೊಂಡು ಮಾಡ್ತೀವಿ. ಈಗ ಸಾಲ್ಗೆ ಸೊಪ್ಪಿನ ಸಾಲ್ಗೆ ಮತ್ತು ತರಕಾರಿ ನೆಡುವಾಗ ಅಲ್ಲೊಂದು ಗುಂಡಿ ತೆಗೆದು ಮಣ್ಣಿಗೆ ಮಿಕ್ಸ್ ಮಾಡಿ ಸೊಸೆ ನೆಟ್ಬಿಟ್ಟು ಮುಚ್ಚುತ್ತೀವಿ. ಈ ಥರ ಘನವಸ್ತುಗಳ ಗೊಬ್ಬರಗಳನ್ನು ಮಾಡ್ತೀವಿ. ಇನ್ನು 15 ದಿವಸಕ್ಕೆ ಒಂದು ಸಲ ಜೀವಾಮೃತ ಅಥವಾ ಗೋಕೃಪಾಮೃತ ಕೊಡ್ತೀವಿ. ಮತ್ತು ಇನ್ನೊಂದು ಯುಮಿಕ್ ಆ್ಯಸಿಡ್ ಅಂತ ಒಂದು ತಯಾರು ಮಾಡ್ಕೊಳ್ತೀವಿ. 100 ಲೀಟ್ರು ನೀರಿಗೆ 20 kg ಸಗಣಿ ಹಾಕ್ತೀವಿ. ಮತ್ತು 2 kg ಜೀವಾಣುಗಳು AMCನೇ ಹಾಕ್ತೀವಿ ನಾವು ಸಾಮಾನ್ಯ ಯಾವಾಗಲೂ. ಮತ್ತು 2 kg ಜಿಂಕ್ ಸಲ್ಫೇಟ್ ಹಾಕ್ತೀವಿ. ಮತ್ತು 1 kg ಬೋರಾನು ಹಾಕ್ತೀವಿ. ಇದನ್ನು ಸಾಮಾನ್ಯ ಜಿಂಕ್ ಸಲ್ಫೇಟು ಬೋರನ್ನು ಯಾವಾಗಲೂ ಹಾಕ್ಬಾರ್ದು, ಯಾಕೆಂದರೆ ಜಾಸ್ತಿ ಆಗಿಬಿಡ್ತದೆ. ಆವಾಗ ಅದನ್ನು ಕಡಿಮೆ ಮಾಡಿ ಬರೀ AMC ಮತ್ತು ಸಗಣಿ ಇಷ್ಟರಲ್ಲೇ ನಾವು ತಯಾರು ಮಾಡಿ ಗಿಡಗಳಿಗೆ ಕೊಟ್ಟರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳದರಲ್ಲಿ. ಜಮೀನಿನ ಮಣ್ಣನ್ನೇ ಬಳಕೆ ಮಾಡ್ಕೊಂಡು ನೀವು ಬೆಡ್ ಮಾಡೋದಲ್ವಾ? ಹೌದು, ಜಮೀನಿನ ಮಣ್ಣನ್ನೇ ಬಳಕೆ ಮಾಡೋದು. ಈ ಮಣ್ಣಿನ ಜೊತೆಗೆ ಹಟ್ಟಿ ಗೊಬ್ಬರನೂ ಬೆರೆಸಿರ್ತೀವಿ. ಹಟ್ಟಿ ಗೊಬ್ಬರ ಬೆರೆಸ್ತೀವಿ ಬೆಡ್ಗೆ. ಮತ್ತು ಹಸಿರೆಲೆ ಗೊಬ್ಬರ ಮಿಕ್ಸ್ ಮಾಡ್ತೀವಿ. ಹೊರಗಡೆಯಿಂದ ಏನಾದ್ರು ಕೆರೆಗೋಡು ಮಣ್ಣು? ಇಲ್ಲ, ಆ ಥರ ಎಲ್ಲ ಮಾಡಲ್ಲ, ಅದೇನು ಮಾಡಲ್ಲ ನಾವು. ಓಕೆ. ಕುರಿ ಕೋಳಿ ಗೊಬ್ಬರ ಏನು ಬಳಸಲ್ವಾ? ಏನು ಬಳಸಿಲ್ಲ ಇದುವರೆಗೆ ನಾವು. ಹಟ್ಟಿ ಗೊಬ್ಬರ ಸಿಕ್ಕಿದ್ರೆ ಬಳಸ್ತೀವಿ. ಕೋಳಿ ಜಮೀನಲ್ಲಿ ಹಸುಗಳು ಸಾಕಿದ್ದೀರಾ ಅಥವಾ ಖರೀದಿ ಕೊಂಡ್ಕೊಳ್ತೀನಿ ನಾನು. ನೀರಿನ ವ್ಯವಸ್ಥೆ ಹೇಗೆ? ನೀರಿನ ವ್ಯವಸ್ಥೆ ಬೋರ್ವೆಲ್ ಇದೆ ಸರ್. ಅಲ್ಲ, ಬೆಡ್ಗಳಿಗೆ ನೀರು ಹಾಕಬೇಕು. ಬೆಡ್ಗಳಿಗೆ ಇದು ಭಾಳ ಇಂಪಾರ್ಟೆಂಟ್. ನಾವು 2 ಲೈನು ಲ್ಯಾಟ್ರಲ್ ಕೊಡ್ತೀನಿ, 16 mm ಲ್ಯಾಟ್ರಲ್ ಕೊಡ್ತೀನಿ. ಅದು 40 ಸೆಂಟಿಮೀಟ್ರಿಗೆ ಒಂದಿರೋದನ್ನು ನಾವು ತಗೊಳ್ತೀವಿ. ಮತ್ತು ಒಂದು ಸ್ಪ್ರಿಂಕ್ಲರ್ ಕೊಡ್ತೀನಿ, ಅಂದರೆ 10 ಅಡಿಗೆ ಒಂದೊಂದು ಸ್ಪ್ರಿಂಕ್ಲರು 85 ಲೀಟರ್ ಡಿಸ್ಚಾರ್ಜ್ ಆಗೋ ನಾನು ಸ್ಪ್ರಿಂಕ್ಲರ್ ಹಾಕಿದ್ದೀನಿ, ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿರೋದು. ಆಲ್ಟರ್ನೇಟ್ ಬೆಡ್ಸ್ಗೆ ಹಾಕ್ತೀವಿ. ಒಂದು ಬೆಡ್ಗೆ ಹಾಕಿದರೆ ನೆಕ್ಸ್ಟ್ ಬೆಡ್ಗೆ ಹಾಕಲ್ಲ, ನೆಕ್ಸ್ಟ್ ಬೆಡ್ಗೆ ಹಾಕ್ತೀವಿ. ಅದು 10 ಅಡಿ ಕವರ್ ಆಗುತ್ತೆ ಅದು. ಓಕೆ. ಈಗ ಒಂದು ಬೆಡ್ಡನ್ನು ಒಂದು ದಿವಸದಲ್ಲಿ ಬಿತ್ತನೆ ಮಾಡಿ ಪೂರೈಸ್ಬೋದು ಅಲ್ವಾ? ಈಗ ವಾರಕ್ಕೆ ಒಂದು ಬೆಡ್, ಆ ಥರ ವಾರಕ್ಕೆ 6 ಬೆಡ್ ಸರ್. 1 ಎಕರೆ ಮಾಡಿದಾಗ ವಾರದಲ್ಲಿ 6 ಬೆಡ್ ಅಂದರೆ ಪ್ರತಿ ದಿವಸ ನೀವು ಬಿತ್ತನೆ ಮಾಡ್ತಾನೆ ಹೋಗ್ತೀರಿ? ಪ್ರತಿ ದಿವಸ ಮಾಡ್ತಾ ಹೋಗ್ತೀವಿ. 1 ಎಕರೆ ಮಾಡುವಾಗ. ಅರ್ಧ ಎಕರೆ ಮಾಡಿದರೆ ಒಂದು ದಿವಸಕ್ಕೆ 50 ಅಡಿ ಮಾಡ್ಕೊಳ್ತೀವಿ. ಹಾಗೆ 10 ಕುಂಟೆ ಮಾಡಿದಾಗ 5 ದಿವಸಕ್ಕೆ ಒಂದು ಬೆಡ್ ಮಾಡ್ತೀವಿ. 5 ಕುಂಟೆ ನಾವೇನಾರು ಮಾಡಿದರೆ, 5 ಕುಂಟೆ ಬೇಸಾಯನೇ ಸಾಕು ಅಂತ ನಾವೇನೋ ಮಾಡಿದರೆ ವಾರಕ್ಕೆ ಒಂದೇ ಬೆಡ್ ಮಾಡೋದು. ಓಕೆ. 5 ಕುಂಟೆ, 2.5 ಕುಂಟೆ, 1 ಕುಂಟೆ ಈ ಥರ ಮಾಡಿದಾಗ ವಾರಕ್ಕೆ ಒಂದೇ ಒಂದು ಬೆಡ್ಡು ಮಾಡ್ತೀವಿ. ಹಾಗೆ. ನಿಮ್ಮ ಬಗ್ಗೆ ಹೇಳಿ ಅಭಿನಂದನ್ ಅವರೇ. ಹಗಿನವಾಳು ಗ್ರಾಮ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ನಿಮ್ಮ ವಿದ್ಯಾಭ್ಯಾಸ ಗ್ರ್ಯಾಜುಯೇಟ್ ನಾನು. ಎಷ್ಟು ಜಮೀನಿದೆ? ನಮ್ಮ ತಂದೆಯವರ ಇದು ಜಮೀನು 5 ಎಕರೆ ಇದೆ ಅಲ್ಲಿ ಊರಲ್ಲಿ, ಹಗಿನವಾಳು ಗ್ರಾಮದಲ್ಲಿ. ಅಲ್ಲಿ ಈಗ ನಾವು ನ್ಯಾಚುರಲ್ ಆಗಿ ಒಂದು ತೋಟ ಮಾಡಿ ಬೆಳೀತಾ ಇದ್ವಿ. ತೋಟ ಅಂದರೆ? ತೋಟ ಅದು ತೆಂಗು, ಹಣ್ಣಿನ ಗಿಡಗಳೆಲ್ಲ ಹಾಕಿ ಒಂದು ತೋಟ ಮಾಡಿದ್ವಿ. ಇನ್ನು 1 ಎಕರೆ ಅದು ಹಾಗೆ ಇತ್ತು. ಅದನ್ನು ನಾವು ಈಗ ತರಕಾರಿ ಬೆಳಿಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಕುಮಾರಸ್ವಾಮಿ ಸರ್ ಅವ್ರ ಸಂಪರ್ಕ ಆಯಿತು. ಅವ್ರ ಹತ್ರ 6 ತಿಂಗಳ ಕಾಲ ಟ್ರೈನಿಂಗ್ ತೊಗೊಂಡು. 6 ತಿಂಗಳು ತರಬೇತಿ ತಗೊಂಡು? ಹೌದು, ಟ್ರೈನಿಂಗ್ ತೊಗೊಂಡು. ಅಂದರೆ ಪ್ರತಿ ವಾರ ಅವರಲ್ಲಿ ಅಲ್ಲಿ ಹೋಗಿ ಇದ್ದು ಟ್ರೈನಿಂಗ್ ತೊಗೊಂಡು ಈಗ ನಮ್ಮ ಜಮೀನಲ್ಲಿ ಅದನ್ನು ಶುರು ಮಾಡಿದ್ದೀನಿ. ಈಗ ಎಷ್ಟು ದಿವಸ ಆಯಿತು ಶುರು ಮಾಡಿ? ಈಗ 20 ದಿನ ಆಗಿದೆ ಸರ್. ಓಕೆ. ಹೇಳಿ ಸರ್, ತರಬೇತಿನಲ್ಲಿ ಏನೇನು ಕಲ್ತ್ಕೊಂಡ್ರಿ ನೀವು? ಮೊದಲಿಂದ ಹಿಡಿದು ಫಸ್ಟು ಅವರು ಏನು ತೇರಿ ಕ್ಲಾಸಸ್ ಮಾಡ್ತಾರೆ, ಹೇಗೆ ಅದನ್ನು ಮಾಡಬೇಕು, ಹೇಗೆ ನೀವು ನಿಮ್ಮ ಜಮೀನ ರೆಡಿ ಮಾಡ್ಕೋಬೇಕು, ಆಮೇಲೆ ಅದರಿಂದ ಹೇಗೆ ಮಾರಬೇಕು, ಅದರಲ್ಲಿ ಏನು ಆದಾಯ ಇದೆ, ಎಕನಾಮಿಕ್ಸಿಂದ ಹಿಡಿದು ಪ್ರತಿಯೊಂದು ತೇರಿಲಿ ಆಗುತ್ತೆ. ಅದಾದಮೇಲಿಂದ ಅವ್ರ ಜಮೀನಲ್ಲಿ ಒಬ್ಬೊಬ್ಬರಿಗೆ ಏನು ಟ್ರೈನಿಂಗ್ ಇರ್ತಾರೆ ಅವ್ರಿಗೆ ಒಬ್ಬೊಬ್ಬರಿಗೆ 10 ಕುಂಟೆ ಅಂತ ಭಾಗ ಮಾಡಿ ಕೊಡ್ತಾರೆ. ಸೊ ಅದರಲ್ಲಿ ಈಗ ನಾವು ಹೋದಾಗ ಟ್ರೈನಿಂಗ್ ಕ್ಲಾಸಸ್ ನಡೆಯೋ ಟೈಮಲ್ಲಿ ನವಧಾನ್ಯಗಳನ್ನ ಬಿತ್ತಿದ್ವಿ.
1.5 ತಿಂಗಳಲ್ಲಿ ನವಧಾನ್ಯಗಳು ಬಂದು ಕಂಪ್ಲೀಟ್ ಆಗಿತ್ತು. ಅಷ್ಟರಲ್ಲಿ ನಮ್ಮ ಥಿಯರಿ ಕ್ಲಾಸಸ್ ಮುಗಿದಿತ್ತು. ಅದು ನವಧಾನ್ಯಗಳನ್ನ ಭೂಮಿಗೆ ಸೇರಿಸಿ ಬೆಡ್ ಮಾಡಿದ ನಂತರ ಈಗ ಕೊಟ್ಟಿಗೆ ಗೊಬ್ಬರ ಎನ್ರಿಚ್ ಮಾಡಿದ ಕೊಟ್ಟಿಗೆ ಗೊಬ್ಬರನ ಹಾಕ್ಕೊಂಡು ಅಲ್ಲಿಂದ ನಾವು ಇದನ್ನು ಗಿಡಗಳು ಮತ್ತು ಈ ಸೊಪ್ಪಿನ ಕಾಳುಗಳನ್ನ ಹಾಕೋಕ್ಕೆ ಶುರು ಮಾಡಿದ್ವಿ. ಆ ಥರ ಪ್ರತಿ ವಾರಕ್ಕೆ ಒಂದು ಬೆಡ್ ಮಾಡ್ತಾಯಿದ್ವಿ. ಅವಾಗ ನಾವು ವಾರಕ್ಕೆ ಒಂದು ಬೆಡ್ ಮಾಡಿ ಅದು ಆದಮೇಲೆ ನೆಕ್ಸ್ಟು ಈಗ ಏನು ಅಪ್ಲಿಕೇಶನ್ಸ್ ಇದೆ, ಈಗ ಹ್ಯೂಮಿಕ್ ಆ್ಯಸಿಡ್ ಇರ್ಬೋದು, ಯಾವುದು ಜೀವಾಮೃತ ಇರ್ಬೋದು, ಅದನ್ನು ಪ್ರತಿ 15 ದಿನಕ್ಕೊಂದ್ಸಲ ಟ್ರೆಂಚಿಂಗ್ ಮಾಡೋದು ಅಥವಾ ಸ್ಪ್ರೇ ಮಾಡೋದು, ಅದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ವಿ. ಮಾಡ್ತಾ ಏನು ಅಲ್ಲೇನಾದ್ರು ನ್ಯೂನತೆಗಳು ಕಂಡ್ರೆ ಗಿಡ ಇದಾಗೋದು ಅಂದರೆ ಹೋಗಿರೋದು ಆ ಥರದ ಇಮಿಡಿಯೇಟ್ ನೆಕ್ಸ್ಟ್ ವಾರ ರೀಪ್ಲೇಸ್ ಮಾಡಬೇಕು. ಅದಲ್ಲದೆ ಪ್ರತಿ ವಾರ ಇದ್ರ ಜೊತೆಗೆ ಅಂತರ್ ಬೇಸಾಯನೂ ಮಾಡಬೇಕು. ಅದಕ್ಕೆ ಸಣ್ಣ ಕಳೆ ಬರೋಕ್ಕೆ ಶುರು ಆದಾಗ ಅದನ್ನು ಅಂತರ ಬೇಸಾಯ ಮಾಡೋದು ಮಾಡ್ತಾಯಿದ್ವಿ. ಅದಲ್ಲದೆ ಬೇಸಾಯ ಅಂದ್ರೇನು ಅಂದರೆ ಈಗ ಬೆಡ್ಗಳ ಮಧ್ಯೆ ಸಣ್ಣ ಕಳೆ ಬಂದರೆ ಅದನ್ನು ಆ ಟೈಮಲ್ಲೇ ಪ್ರತಿ ವಾರ ನಾವು ಹೊಸ ಬೆಡ್ ಮಾಡೋ ಟೈಮಲ್ಲಿ ಹಳೆ ಬೆಡ್ಡಲ್ಲಿ ಏನು ಮೊದಲು ಮಾಡಿರೋ ಬೆಡ್ಡಲ್ಲಿ ಅದರಲ್ಲಿ ಕಳೆ ಬರೋದನ್ನ ಇದರಲ್ಲಿ ತೆಗೆದುಬಿಡ್ತಾಯಿದ್ವಿ. ಕೈಯಿಂದ ಕೀಳ್ತಿರ್ಲಿಲ್ಲ. ನಮ್ಮ ಏನು ಅದಕ್ಕೆ ಸಲಕರಣೆಗಳಿತ್ತು ಅದ್ರ ಮೂಲಕ ಅದನ್ನು ತೆಗೆದಾಗ ಅದು ಸಣ್ಣ ಮೊಳಕೆ ಹೊಡೆದ ಟೈಮಲ್ಲಿ ಕಳೆಗಳೆಲ್ಲ ಅಲ್ಲೇ ಇದಾಗ್ಬಿಡ್ತಾಯಿದ್ವಿ. ಸಲಕರಣೆ ಅಂದರೆ ಏನು? ಅದು ಪಂಜು ಅಂತ ನಾವು ಹೇಳ್ತೀವಿ. ಆ ಇದರಲ್ಲಿ ನಾವು ತೆಗಿತಾ ಇದ್ವಿ. ಅದ್ರ ಜೊತೆಗೆ ಅದೇ ವಾರದಲ್ಲಿ ನಾವು ನರ್ಸರಿನೂ ಮಾಡ್ಕೋಬೇಕು. ನೆಕ್ಸ್ಟ್ ಬೆಡ್ಗೆ ನಾವು ಇದು ಮಾಡಬೇಕಾದ್ರೆ ನರ್ಸರಿನೂ ನಾವೇ ಮಾಡ್ಕೋತಾ ಇದ್ವಿ. ನಾವೇ ಬೀಜಗಳ ತಂದು ಅದರಲ್ಲಿ ನಾವು ಏನು ಕ್ರೇಟ್ ಬರುತ್ತೆ ನರ್ಸರಿ ಕ್ರೇಟ್ ಅದರಲ್ಲಿ ಮಾಡಿ ನೆಕ್ಸ್ಟು ಮುಂದಿನ ತಿಂಗಳಿಗೆ ಅದನ್ನು ಏನು ನಾವು ಬಿತ್ತಬೇಕು ಅಥವಾ ಏನು ಗಿಡಗಳು ನೆಡಬೇಕು ತರಕಾರಿ ಗಿಡಗಳು ಅದನ್ನು ನಾವು ಇದನ್ನು ನರ್ಸರಿ ರೆಡಿ ಮಾಡ್ಕೋತಾ ಇದ್ವಿ. ಈ ಬೀಜಗಳು ಅಂದ್ರಲ್ಲ ಎಲ್ಲಿಂದ ತರ್ತಾ ಇದ್ರಿ? ಕೃಷಿ ಇಲಾಖೆಗಳಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಇನ್ನು ಅಂಗಡಿಗಳಲ್ಲೂ ಬೀಜದ ಅಂಗಡಿಗಳಲ್ಲೂ ಹೋಗು ತರ್ತೀವಿ ನಾವು ಆ ಥರ. ಆಮೇಲೆ ಸ್ವಲ್ಪ ನಮ್ಮ ಇದರಲ್ಲೇ ನಾವು ಸ್ವಲ್ಪ ಬೀಜಗಳನ್ನು ನಮ್ಮ ಇದರಲ್ಲೇ ರೆಡಿ ಮಾಡ್ಕೋತೀವಿ. ಯಾವುದು ನಮಗೆ ಅನುಕೂಲ ಆಗುತ್ತೆ ಅದನ್ನು ಎಲ್ಲೇ ರೆಡಿ ಮಾಡಿಕೊಂಡು ಅದನ್ನೇ ಬಿತ್ತನೆ ಮಾಡ್ಕೋತೀವಿ ನೆಕ್ಸ್ಟ್ಗೆ. ಈ ವಿಧಾನದಲ್ಲಿ ತರಕಾರಿ ಬೆಳೆಯೋದು ಸುಲಭ ಅಂತನಾ ನಿಮಗೆ? ಸುಲಭನೇ, ಜೊತೆಗೆ ಇದರಲ್ಲಿ ನಮಗೆ ಆದಾಯದ ಮೂಲನೂ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ ನಾವು ಆರ್ಗ್ಯಾನಿಕ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಅದು ಮೂಲಕ ಆಮೇಲೆ ಇದು ನಾವು ಎಲ್ಲ ಬೆಳೆನೂ ಒಂದೇ ಇದರಲ್ಲಿ ಮಾಡೋದ್ರಿಂದ ಬಹುಬೆಳೆ ಪದ್ಧತಿ ಮಾಡೋದ್ರಿಂದ ಕೀಟ ಬಾಧೆಗಳು ಮತ್ತು ಬೇರೆ ಏನಾದ್ರು ರೋಗಾಣುಗಳಿರೋ ತೊಂದರೆ ಕಡಿಮೆ ಆಗುತ್ತೆ ಅಂತ. ಆದಾಯ ಅಂದ್ರಲ್ಲ, ಹೇಳಿ ಏನು ಆದಾಯ? ಆದಾಯ ಅಂದರೆ ಈಗ ನಾನು ಶುರು ಮಾಡಿದಾಗ ಈಗ ನಾನು ಸರ್ ಹೇಳ್ಕೊಟ್ಟಿರಂಗೆ ನಾನು ಮಾರ್ಕೆಟಿಂಗ್ ಶುರು ಮಾಡಿದ್ದೀನಿ. ನಾನೀಗ ಮೊದಲು ಶುರು ಮಾಡಿರೋದು ಹಳ್ಳೀಲಿ, ನಾವು ಎಲ್ಲಿ ಬೆಳಿತೀವಿ ಅಲ್ಲಿ. ಅವರು ತರಕಾರಿಗಳು ಯಾರೂ ಬೆಳೆಯಲ್ಲ ಅಲ್ಲಿ ಹಳ್ಳೀಲಿ. ನಾನು ಎಲ್ಲ ಕಡೆ ನೋಡಿದ್ದೀನಿ, ಹಳ್ಳೀಲಿ ಯಾರೂ ಬೆಳೀತಾ ಇಲ್ಲ. ಸೊ ಅವರು ಗಾಡೀಲಿ ಬರೋ ತರಕಾರಿಗಳನ್ನ ನಿಂತು ತೊಗೋತಾರೆ. ಸೊ ಅವರು ತಗೊಳ್ಳೋ ಇದಕ್ಕೆ ಅವರು ರೇಟಿಗೆ ಅಲ್ಲಿಗೆ ಕೊಡೋಣ ಅಂತ ಈಗ 10 ಮನೆಗೆ ಮಾತಾಡಿದ್ದೀನಿ. 1 kg ಬೇಡ, ಒಟ್ಟು 100 ರೂಪಾಯಿಗೆ 3 kg ಕೊಡೋಣ ಅಂತ ಮಾತಾಡಿದ್ದೀನಿ. ಯಾವ ತರಕಾರಿಯರು ತೊಗೋಬೋದು ಅವ್ರು ನಮ್ಮ ಹತ್ರ. 100 ರೂಪಾಯಿಗೆ 3 kg. ಅದಲ್ಲದೆ ನಾನು ನಂಜನಗೂಡು ತಾಲೂಕು ಟೌನುಗಲ್ಲೂ ನಾನು ಒಂದು 20 ಮನೆ ಮಾತಾಡಿದ್ದೀನಿ. ಈ ಥರ ನಾವು ಸಾವಯವವಾಗಿ ಈ ಥರ ಬೆಳೆ ಮಾಡ್ತಾಯಿದ್ದೀವಿ, ನಿಮಗೆ 30 ಥರ ತರಕಾರಿ ಮತ್ತು ಸೊಪ್ಪು, 6 ಥರ ಸೊಪ್ಪು ಮತ್ತು 30 ಥರ ತರಕಾರಿ ನಾವು ಬೆಳೆದು ಕೊಡ್ತೀವಿ ಅಂತ ಅಲ್ಲೂ 20 ಮನೇಲಿ ಮಾತಾಡ್ಕೊಂಡಿದ್ದೀನಿ. ಮತ್ತು ನಮ್ಮ ಪಾಂಪ್ಲೆಟ್ಸ್ ಎಲ್ಲ ಮಾಡಿ ಅವರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಸೊ ಅವರು ಒಪ್ಕೊಂಡಿದ್ದಾರೆ. ಆಮೇಲೆ ಹಳ್ಳಿಲೂ ಈಗ ಎಲ್ಲ ತೊಗೊಳಕ್ಕೆ ರೆಡಿ ಇದ್ದಾರೆ. ಸೊ ಇನ್ನೊಂದು 15 ದಿನದಲ್ಲಿ ನಮಗೆ ಸೊಪ್ಪು ಇದಾಗಕ್ಕೆ ಶುರು ಆಗುತ್ತೆ, ಇಳುವರಿ ಶುರು ಆಗುತ್ತೆ. ಅಲ್ಲಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ
ಏನು ಈ ಪದ್ಧತಿಯ ವಿಶೇಷತೆ ಕುಮಾರಸ್ವಾಮಿಗಳೇ? ವಿಶೇಷತೆ ಏನು ಅಂದರೆ ಸರ್, ಇಲ್ಲಿ ಏಕ ಬೆಳೆ ಮಾಡ್ತಾ ಇಲ್ಲ, ಬಹು ಬೆಳೆ ಮಾಡ್ತಾ ಇದ್ದೀವಿ. ಎಲ್ಲ ತರಕಾರಿಗಳನ್ನು ಒಂದೇ ಜಾಗದಲ್ಲಿ ಬೆಳಿತೀವಿ, ಇದನ್ನು ಸ್ಪ್ಲಿಟ್ ಮಾಡಿ ಬೆಳಿತೀವಿ. ಒಂದು ಬೆಡ್ಡು ಮುಗಿತಾ ಇದ್ದಂಗೆ ಇನ್ನೊಂದು ಬೆಡ್ ಬರ್ತಾ ಇರುತ್ತೆ ಇಲ್ಲಿ. ಈಗ ಈ ವಾರ ಈ ಬೆಡ್ಡೊಂದು ಒಂದು ಮನೆಗೆ ಕೊಟ್ಟರೆ 30 ಥರ ತರಕಾರಿಗಳು, ಮುಂದಿನ ವಾರ ಕೊಡೋಕೆ ಇನ್ನೊಂದು ಬೆಡ್ ರೆಡಿಯಾಗಿರುತ್ತೆ. ಮತ್ತು ಇಲ್ಲಿ ಎಲ್ಲ ತರಕಾರಿಗಳು ಸಿಗ್ತವೆ ನಮಗೆ. ಇಲ್ಲ ಯಾವ್ದಾರು ಅಂಗಡಿಗೆ ಹೋದ್ರೆ ನಿಮ್ಗೊಂದು 7-8 ಥರ ತರಕಾರಿ ಸಿಗ್ಬೋದು ಅಷ್ಟೇ, ರಾಸಾಯನಿಕದಲ್ಲೇ ಬೆಳೆದಿರೋದು. ಇಲ್ಲಿ ನಮ್ದು ಎಲ್ಲ ತರಕಾರಿಗಳು ಸಿಗ್ತಾ ಇದ್ದಾವೆ. ಅಲ್ಲ, ಈಗ ಒಂದು 100 ಅಡಿ ಬೆಡ್ ಅಂತಂದರೆ ಅದರಲ್ಲಿ ಎಷ್ಟು 30 ಬಗೆ ತರಕಾರಿ ಅಂದರೆ 30 ಬಗೆ ತರಕಾರಿ, ಅದು 26 ಬಗೆ ತರಕಾರಿ. ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಸರ್? ಅದು ಒಂದು ಬೆಡ್ಡಲ್ಲಿ 4 ತಿಂಗಳಿಗೆ 400 kg ಈಲ್ಡ್ ಸಿಗುತ್ತೆ. ಒಂದು ಬೆಡ್ಡಲ್ಲಿ 400 kg ಸಿಗುತ್ತೆ. ಅಲ್ಲಿಗೆ ಗಿಡ ತರಕಾರಿ ನೀವು ತಗೊಂಡ್ರೆ, ಈಗ ಒಂದು ಬೆಡ್ಗೆ ನಾವು 50 ಗಿಡ ತರಕಾರಿ ಹಾಕ್ತೀವಿ. 50 ಗಿಡ ಹಾಕಿದ್ರೆ ಒಂದು ಗಿಡ 5 kg ಕೊಡುತ್ತೆ. ಮಿನಿಮಮ್ ಅಂದರೆ 5 kg ಕೊಡುತ್ತೆ. ಯಾಕೆಂದರೆ ನಾವು ಪೋಷಕಾಂಶಗಳು ತುಂಬ ಕೊಡೋದ್ರಿಂದ 5 kg ಕೊಡುತ್ತೆ. ನಿಮ್ಗೆ 50 ಗಿಡದಲ್ಲಿ 250 kg ಅದೇ ಬಂದುಬಿಡ್ತು. ಮತ್ತು ಗೆಡ್ಡೆ ತರಕಾರಿಗಳು ಆ ಕಡೆ ಈ ಕಡೆ 200 ಗಿಡ ಹಾಕಿರ್ತೀವಿ ನಾವು. 200 ಗಿಡದಲ್ಲಿ ಒಂದು ಗಿಡ 125 ಗ್ರಾಮ್ ಕೊಟ್ಟರೆ, ಭಾಳ ಕನಿಷ್ಠ ತಗೋತಾ ಇದ್ದೀನಿ ಇದನ್ನು, 25 kg ಅದು ಬರುತ್ತೆ. ಮತ್ತು ಈ ನುಗ್ಗೆ ಮತ್ತು ಕರಿಬೇವು ಎರಡೂ ಮಾಡಿರ್ತೀವಿ ನಾವು. ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ನುಗ್ಗೆ ಮಾಡಿರ್ತೀವಿ, ಒಂದು ಬೆಡ್ಡಲ್ಲಿ 5 ಮಾಡಿರ್ತೀವಿ, ಇನ್ನೊಂದು ಬೆಡ್ಡಲ್ಲಿ 4 ಕರಿಬೇವು ಮಾಡಿರ್ತೀವಿ. ಇದರಲ್ಲಿ ಒಂದು 25 kg ಸಿಗುತ್ತೆ, 300 kg ಆಯಿತು. ಸೊಪ್ಪು ಒಂದು ಲೈನ್ಗೆ 1/4 kg ಬರ್ತಾಯಿದೆ, ಅಂದರೆ 100 ಲೈನ್ ಬರುತ್ತೆ, ಅಲ್ಲಿಗೆ ಅದೊಂದು 25 kg ಬರುತ್ತೆ, 325 kg ಆಯಿತು. ಮತ್ತು ಇದು 15 ಗಿಡ ಬಳ್ಳಿ ತರಕಾರಿ ಹಾಕಿರ್ತೀವಿ. ಅದು ಒಂದು ಗಿಡದಲ್ಲಿ 5 kg ಕೊಟ್ಟರೆ, ಹೀರೆಕಾಯಿ, ಹಾಗಲಕಾಯಿ, ಸೋರೆಕಾಯಿ ಇವೆಲ್ಲ 5 kg ಕೊಡ್ತವೆ. ಕೊಟ್ಟರೆ 75 kg ಬಂತು. ಈ ರೀತಿ 400 kg ಬರ್ತದೆ. ಅಲ್ಲ, ಎಲ್ಲವೂ ನಿಮಗೆ ಒಂದೇ ಅವಧಿನಲ್ಲಿ ಬರಲ್ವಲ್ಲ? ಈಗ ಒಂದು ಬೆಡ್ಡಲ್ಲಿ ಸೊಪ್ಪು ಮುಂಚೆ ಬರ್ಬೋದು, ಬದನೆಕಾಯಿ, ಟೊಮೆಟೊ ಇನ್ನೂ ಸ್ವಲ್ಪ ತಡ ಬರ್ಬೋದು. 1 ತಿಂಗಳು 2 ತಿಂಗಳು ಆಗುತ್ತೆ ಮೊದಲು. ಯಾಕೆಂದರೆ ಈ ಮೆಂತ್ಯ 25 ದಿವಸಕ್ಕೆ ಬರುತ್ತೆ. ನಾವು ಮುಂದೆ ಹೋಯ್ತಾ ಅಡ್ಜಸ್ಟ್ ಆಗಿಬಿಡ್ತೀವಿ, ಹಿಂದೆ ಮುಂದೆ ಎಲ್ಲ ಅಡ್ಜಸ್ಟ್ ಆಯ್ತವೆ. ಅಂದರೆ ವಾರಕ್ಕೊಂದು 100 ಅಡಿ ಬೆಡ್ ರೆಡಿ ಮಾಡ್ತಾ ಹೋಗಬೇಕು. ಒಂದು 4 ಬೆಡ್, ಮೊದಲನೇ ಬೆಡ್ ನಿಮಗೆ ಆಲ್ಮೋಸ್ಟ್ ಒಂದು 2-2.5 ತಿಂಗಳವರೆಗೂ ತರಕಾರಿಗಳನ್ನು ಕೊಡ್ತಾ ಹೋಗುತ್ತೆ. ಕೊಡ್ತದೆ. ಹೌದು. ಈಗ ನಮಗೆ 1 ತಿಂಗಳಲ್ಲಿ ಸೊಪ್ಪುಗಳೆಲ್ಲ ಬಂದ್ಬಿಡುತ್ತೆ ಸರ್, ಸಾಮಾನ್ಯ ಸೊಪ್ಪೆಲ್ಲ ಬಂದ್ಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ, ಸಬ್ಬಸಿಗೆ ಒಂಚೂರು ಲೇಟಾದ್ರು, ಒಂದು 5 ದಿವಸ ಲೇಟ್ ಆದರೂ 1 ತಿಂಗಳಲ್ಲಿ ಎಲ್ಲ ಸೊಪ್ಪುಗಳು ಬಂದ್ಬಿಡ್ತವೆ, 100 ಕಟ್ಟು ಸೊಪ್ಪು ಬಂದ್ಬಿಡ್ತವೆ. ಅಂದರೆ ಒಂದು ಬೆಡ್ಡಲ್ಲಿ 2 ತಿಂಗಳವರೆಗೂ ಒಂದಲ್ಲ ಒಂದು ಥರ ತರಕಾರಿ ಬರ್ತಾ ಇರುತ್ತೆ. 1.5 ತಿಂಗಳಿಗೆ ಮೂಲಂಗಿ, ಗೆಡ್ಡೆಕೋಸು ಬಂದ್ಬಿಡುತ್ತೆ. ಆಮೇಲೆ 2-2.5 ತಿಂಗಳಲ್ಲಿ ಟೊಮೊಟೊ, ಈ ಬಳ್ಳಿ ಹೀರೆಕಾಯಿ, ಈ ಥರದವೆಲ್ಲ ಬಂದ್ಬಿಡ್ತವೆ. ಆಮೇಲೆ 3 ತಿಂಗಳ ನಂತರ ಎಲ್ಲ ಗೆಡ್ಡೆ ತರಕಾರಿಗಳು ಬಂದ್ಬಿಡ್ತವೆ. ಒಂದು ಬೆಡ್ಡಲ್ಲಿ ಎಲ್ಲಿವರೆಗೂ ಇರುತ್ತೆ ತರಕಾರಿ? 4 ತಿಂಗಳವರೆಗೂ ಇರುತ್ತೆ. 4 ತಿಂಗಳು ಆದಮೇಲೆ ಏನು ಮಾಡ್ತೀರಿ ಆ ಬೆಡ್ನ? 4 ತಿಂಗಳು ರೊಟೇಷನ್ ಪುನಃ. 4 ತಿಂಗಳಲ್ಲಿ 100 ಬೆಡ್ ಮುಗ್ದೋಗ್ಬಿಡುತ್ತೆ. 100 ಬೆಡ್ ಮುಗ್ದೋದ ತಕ್ಷಣ 1ನೇ ಬೆಡ್ ಪುನಃ ಶುರು ಮಾಡ್ತೀವಿ. ಅದ್ರ ಮೇಲೆ ಮಲ್ಚಿಂಗ್ ಹಾಕಿರ್ತೀವಿ ನಾವು, ತುಂಬ ವೇಸ್ಟಿಕ, ಇದು ಗ್ಲಿರ್ಸಿಡಿ ಹಾಕಿರ್ತೀವಿ ನಾವು. ನಮ್ಮ ಜಮೀನು ಸುತ್ತ ಗ್ಲಿರ್ಸಿಡಿ ಹಾಕಿರ್ತೀವಿ, ಗೊಬ್ಬರದ ಗಿಡ ಹಾಕಿರ್ತೀವಿ. ಅದನ್ನು ಕಡ್ದು ಮಲ್ಚಿಂಗ್ ಮಾಡಿರ್ತೀವಿ. ಅಥವಾ ಬೇರೆ ನಮ್ಮ ತರಕಾರಿ ಗಿಡಗಳ ವೇಸ್ಟು ಅಥವಾ ನಮ್ಮದು ವ್ಯವಸಾಯದ ವ್ಯವಹಾರ ವೇಸ್ಟು ಎಲ್ಲನೂ ಮುಚ್ಚಿಗೆ ಮಾಡಿರ್ತೀವಿ ಅಲ್ಲಿ. ಆ 4 ತಿಂಗಳಲ್ಲಿ ಅದೆಲ್ಲ ಡಿಕಾಂಪೋಸ್ ಆಗಿಬಿಡುತ್ತದೆ, ಮಣ್ಣೊಳಗಡೆ ಸೇರ್ಕೊಳ್ಳುತ್ತೆ. ಅದರಿಂದ ಪುನಃ ನಾವು ಇದು ಹಸಿರು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಅಂದರೆ ಯಾವ ಬೆಡ್ ಯಾವ ಜಾಗದಲ್ಲಿ ಮಾಡಿರ್ತೀರೋ ಅದೇ ಜಾಗದಲ್ಲಿ ಬೆಡ್ಡನ್ನು ಮಾಡ್ತೀವಿ. ಓಕೆ. ಈಗ ವರ್ಷದಲ್ಲಿ ಎಷ್ಟು ಬಾರಿ? ಒಂದು 3 ಸಾರಿ ರೊಟೇಷನ್ ಆಗುತ್ತೆ. 3 ಸಲ ರೊಟೇಷನ್ ಆಗುತ್ತೆ. 3 ಸಲ. ಈಗ ಒಂದು ವರ್ಷಕ್ಕೆ 3 ಸಾರಿ ಅಂದರೆ ಈಗ 4 ತಿಂಗಳಿಗೆ 1 ಸಾರಿ ಅಂತ. 4 ತಿಂಗಳಿಗೆ 1 ಬೆಳೆ ಅಲ್ವೇ? ಅದರಲ್ಲಿ 2 ಬೆಳೆ ಮಾತ್ರ 8 ತಿಂಗಳು ಬರ್ತದೆ, ಬದನೆ ಗಿಡ ಮತ್ತು ಮೆಣಸಿನ ಗಿಡ. ಓಕೆ. ಈ ತಳಿಗಳಿಗೆಲ್ಲ ಏನು ಮಾಡ್ತೀರಿ? ತಳಿ ಎಲ್ಲ ಸಾಮಾನ್ಯ ಹೈಬ್ರಿಡ್ ತಗೊಳ್ತೀವಿ ಸರ್. ಹೈಬ್ರಿಡ್? ನಾನು ಮೊದಲು ದೇಶಿ ತಳಿ ಮಾಡಿ ನಾನು ಫೇಲ್ ಆಗಿಬಿಟ್ಟೆ. ಯಾಕಂದರೆ ಜನ ಇಷ್ಟಪಡಲ್ಲ, ಮತ್ತು ಇಳುವರಿ ಬರಲ್ಲ, ಮತ್ತು ಈ ತರಕಾರಿನೇ ಅಲ್ಲ ಅಂತ ವಿಜ್ಞಾನಿ ವಾದ ಮಾಡಿಬಿಟ್ರು. ಬದನೇನೇ ಅಲ್ಲ ಅಂತ ವಾದ ಮಾಡಿಬಿಟ್ರು ಬೆಂಗಳೂರಿನಲ್ಲಿ. ಮೊದಲು ಪಾರ್ಕಲ್ಲಿ ಇಟ್ಕೊಂಡು ಮಾರ್ತಿದ್ದು ಬೆಂಗಳೂರಿನಲ್ಲಿ. ಹಾಗಾಗಿ ನಾನೀಗ ಹೈಬ್ರಿಡ್ ತರಕಾರಿನೇ ಎಲ್ಲನೂ ಸಾವಯವದಲ್ಲಿ ಬೆಳೀತಾ ಇದ್ದೀನಿ. ಸೊಪ್ಪೆಲ್ಲ ಮಾಮೂಲಿ ದೇಶಿ ತಳಿನೇ. ಓಕೆ. ಸೊಪ್ಪೆಲ್ಲ ದೇಶಿ ತಳಿನೇ ಬೆಳಿತೀವಿ. ಅದು ನಾವು ಮಾಡ್ಕೋತೀವಿ, ಹೇಳ್ದಂಗೆ ನಾವೇ ಮಾಡ್ಕೊಳ್ತೀವಿ. ದಂಟು ಈ ಥರ ಎಲ್ಲ ಸೊಪ್ಪಿನ ಬೀಜ ನಾವೇ ಮಾಡ್ಕೊಳ್ತೀವಿ. ಅಡ್ವಾಂಟೇಜಸ್ ಏನು, ಅಂದರೆ ಅನುಕೂಲಗಳೇನು ನಿಮ್ಮ ವಿಧಾನದಲ್ಲಿ?
ಇಲ್ಲಿ ತರಕಾರಿಗಳನ್ನು ಬೆಳೆಯೋದ್ರಿಂದ? ಈ ಥರ ಬೆಳೆಯೋದ್ರಿಂದ ಈಗ ಏನಾಗ್ತಾ ಇದೆ, ನಮ್ಮಲ್ಲೇ ಪ್ರತಿಕ್ರಿಯೆ ಬರ್ತಾ ಇದೆ ಜನಗಳಲ್ಲಿ. ಈಗ ಒಂದು ಸಂತೆಯಲ್ಲಿ ಒಂದು 50-60 ಕೆಮಿಕಲ್ ಅಂಗಡಿಗಳು ಬಂದಿರ್ತವೆ. ಪ್ರತಿ ವಾರ ನಮ್ಮೂರಿನಿಂದ ಸಂತೆ 9 ಕಿಲೋಮೀಟ್ರು, ಅಲ್ಲಿಗೆ ಹೋಗ್ತಾಯಿದ್ರು ತರೋದಕ್ಕೆ. ಬೇಡ ಕಣೆ, ಆ ಪೋಸ್ಟ್ ಮಾಸ್ಟರ್ ತೋಟದಲ್ಲಿ ಗೊಬ್ಬರ ಹಾಕ್ತಲೇ ಬೆಳೀತಾರೆ, ಅವ್ರ ತೋಟದಲ್ಲೇ ತೊಗೋಬೇಕು ಅನ್ನೋ ಒಂದು ಜನಗಳಲ್ಲಿ ಭಾವನೆ ಬಂದಿದೆ. ಇದನ್ನೇ ಯೂಸ್ ಮಾಡಿಕೊಂಡು ನಾನು ಪ್ರತಿ ಮನೆಗೂ ಹೋಗ್ತೀನಿ. ಅವಾಗ ಪಾಂಪ್ಲೆಟ್ಸ್ ಎಲ್ಲ ಮಾಡಿಸಿದ್ದೀನಿ. ಆ ಪಾಂಪ್ಲೆಟನ್ನು ಕೊಟ್ಟು, ನೋಡಿ ಇದರಲ್ಲಿ ಯಾವುದೂ ರೋಗ ರುಜಿನಗಳು ಬರೋಲ್ಲ, 300 ರೂಪಾಯಿ ಕೊಡಿ, ಒಂದು ವಾರಕ್ಕೆ ನಾವು ತರಕಾರಿ ಕೊಡ್ತೀವಿ ನಿಮಗೆ. 5 kg ತರಕಾರಿ, 5 ಕಟ್ ಸೊಪ್ಪು ಕೊಡ್ತೀನಿ ಅವ್ರಿಗೆ. ಈಗ ನಮ್ಮೂರಿನಲ್ಲಿ 50 ಮನೆ ಮಾಡಿದ್ದೀನಿ ನಾನು. ಆ 300 ರೂಪಾಯಿಗೆ ಅವರು ಸಂತೆಗೆ ಹೋಗಿ 300-400 ರೂಪಾಯಿ ಆಗೋದು ತರ್ತಿದ್ರು. ಇಲ್ಲೇ ಕೊಟ್ಬಿಡ್ತೀನಿ ಅವ್ರಿಗೆ ನಾನು. ಈಗ ಸೋಮವಾರ ಸಂತೆ ಆದರೆ ಭಾನುವಾರ ಕೊಟ್ಬಿಡ್ತೀನಿ ಅವ್ರಿಗೆ. ನಮ್ಮ ಹೋಬಳಿನಲ್ಲಿ ಬಿಂಡಿಂಗ್ನೊಲೆ ಅಂತ ಇದೆ, ಅಲ್ಲೊಂದು 150 ಮನೆ ಆಗಿದೆ. ನಮ್ಮ ತಾಲೂಕಲ್ಲಿ ಒಂದು 300 ಮನೆ ಆಗ್ತಾಯಿದೆ. ಈಗ 1 ಎಕರೆನಲ್ಲಿ ಬೆಳೆದ್ರೆ 500 ಮನೆಗೆ ನಾವು ಕೊಡ್ಬೋದು. 1200 ರೂಪಾಯಿ ಚಾರ್ಜ್ ಮಾಡ್ತೀನಿ ಒಂದು ತಿಂಗಳಿಗೆ, ವಾರಕ್ಕೆ 300 ರೂಪಾಯಿನಂತೆ. ಅಕಸ್ಮಾತ್ ಗಂಡ ಹೆಂಡ್ತೀರು ಇಬ್ಬರಿದ್ರೆ 600 ರೂಪಾಯಿ, 150 ರೂಪಾಯಿ ತರಕಾರಿ ಕೊಡ್ತೀನಿ ಅವ್ರಿಗೆ. ತರಕಾರಿ ಅಂದರೆ ಏನೇನು ಕೊಡ್ತೀರಿ ಸರ್? ಅದು 4 ಭಾಗ ಮಾಡ್ಕೊಳ್ತೀವಿ. ಈ ವಾರ ಕೊಟ್ಟ ತರಕಾರಿ ಮುಂದಿನ ವಾರ ಕೊಡೋದಿಲ್ಲ, ಮುಂದಿನ ವಾರ ಕೊಟ್ಟದನ್ನು ಮುಂದಿನ ವಾರ ಕೊಡೋಲ್ಲ, ಮುಂದಿನ ವಾರ 4 ವಾರದಲ್ಲೂ ರೊಟೇಷನ್ ಆಗುತ್ತೆ. ಪರ್ಮಿಟೇಷನ್ ಕಾಂಬಿನೇಷನ್ ಇದ್ದಂಗೆ. ಅಲ್ಲ ಆಯಿತು, ಈಗ ನೀವು ತರಕಾರಿ ಅವ್ರಿಗೆ ಕೊಡ್ತೀರಿ, ಅವ್ರು ಅದನ್ನು ಬಳಸ್ತಾರೆ, ಸಾವಯವದ್ದು ಸರಿ, ಬೆಳೆದು ನಿಮಗೇನು ಆದಾಯ ಅಂತ ಕೇಳ್ತಿದ್ದೀನಿ ನಾನು. ನಮಗೆ ಸರ್ ಒಂದು ಮನೆಯಿಂದ 1,000 ರೂಪಾಯಿ ಸಿಗುತ್ತೆ. ಈಗ ನಾವು 50 ಮನೆಗೆ ಕೊಟ್ಟರೆ ನಮಗೆ 50,000 ರೂಪಾಯಿ ಸಿಗುತ್ತೆ ವಾರಕ್ಕೆ, ಅಲ್ಲ ತಿಂಗಳಿಗೆ. ತಿಂಗಳಲ್ಲಿ ನಾವು 50 ಮನೆಗೆ ತರಕಾರಿ ಕೊಡ್ತಾ ಹೋದರೆ 50,000 ರೂಪಾಯಿ ಸಿಗುತ್ತೆ. ಅದೇ ರೀತಿ ಭಾಳ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿ ಭಾಳ ಶ್ರಮ ಪಡಬೇಕು. ಎಲ್ಲ 500 ಮನೆಗೆ ಏನಾರು ಕೊಟ್ಟರೆ 5 ಲಕ್ಷ ರೂಪಾಯಿ ಸಿಗುತ್ತೆ ತಿಂಗಳಿಗೆ. ನಾನು ಮೊದಲು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೇನೆ ನೆಲಮಂಗಲದಲ್ಲಿ. ಇವಾಗ 5 ಲಕ್ಷ ರೂಪಾಯಿ ಸಿಗೋ ಮಟ್ಟಕ್ಕೆ ಹೋಗಿದೆ. 1 ಎಕರೆ ಜಮೀನಲ್ಲಿ. ನಿರಂತರವಾದ ಪ್ರಯತ್ನ. ಅದಕ್ಕೆ ಇವಾಗ ನಾನೇನು ಮಾಡ್ತೀನಿ, 4 ಕುಂಟೆ ಜಾಗ ಕೊಡ್ತೀನಿ ಈ ಥರ ತರಬೇತಿಗೆ ಬರೋರಿಗೆ. 4 ಕುಂಟೆಗೆ 6 ತಿಂಗಳಲ್ಲಿ ಅವರು 50,000 ರೂಪಾಯಿ ಸಂಪಾದನೆ ಮಾಡೋದು ಕಲ್ತ್ಕೊಂಡು ಹೋಗಬೇಕು. ಆ ಥರ ಕಲಿಸ್ಕೊಡ್ತೀನಿ. 6ನೇ ತಿಂಗಳಿಗೆ 50,000 ಅವ್ರಿಗೆ ಆದಾಯ ಶುರುವಾಗುತ್ತೆ. ಈಗ ನಮ್ಮ ಅಭಿನಂದನ್ ಅವ್ರನ್ನ ಕೇಳೋಣ. ಹೇಳಿ ಅಭಿನಂದನ್ ಅವರೇ, ಈ ತರಹ ಸಂಪಾದನೆ ಸಾಧ್ಯ ಅಂತ ನಿಮ್ಗನ್ಸುತ್ತಾ? ಖಂಡಿತ ಸರ್, ಸಾಧ್ಯ ಇದೆ. ಆದರೆ ನಾನು ಈಗ ಶುರು ಮಾಡಿರೋದ್ರಿಂದ, ಆಮೇಲೆ ಏನು ನಮ್ಮ ಊರಲ್ಲೇ ಹಳ್ಳಿಲೇ ಮಾತಾಡಿದ್ದೀನಿ, 4-5 ಮನೆ ಅವರು ಒಪ್ಕೊಂಡಿದ್ದಾರೆ ತಗೊಳಕ್ಕೆ. ಆಮೇಲೆ ತಾಲೂಕು ಟೌನಲ್ಲೂ ಹೋಗಿ ಮಾತಾಡಿದ್ದೀನಿ. ಸೊ ಅಲ್ಲೂ ರೆಸ್ಪಾನ್ಸ್ ಪಾಸಿಟಿವ್ ಆಗಿದೆ, ತಗೊಳಕ್ಕೆ ರೆಡಿ ಇದ್ದಾರೆ. ಖಂಡಿತ ಮಾಡಿದ್ರೆ, ಕಷ್ಟಪಟ್ಟು ಮಾಡಿದ್ರೆ ಇದರಲ್ಲಿ ಸಂಪಾದನೆ ಅಂತೂ ಇದೆ. ಈಗ ನೀವು 1 ಎಕರೆನಲ್ಲಿ ಶುರು ಮಾಡಿದ್ದೀರಾ? ಹೌದು, 1 ಎಕರೆ ಶುರು ಮಾಡಿದ್ದೀನಿ. ಹೌದು. ಬೆಡ್ಗಳನ್ನು ಈಗ ಮಾಡ್ತಾ ಇದ್ದೀರಿ? ಇಲ್ಲ, ಬೆಡ್ಗಳು ರೆಡಿ ಆಗಿದೆ. ಬೆಡ್ಗಳು ರೆಡಿಯಾಗಿ ಈಗ ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿ, ಎನ್ರಿಚ್ ಗೊಬ್ಬರ ಹಾಕಿ, ಈಗ ಈ ಸೊಪ್ಪಿನ ಬೀಜಗಳು ಮತ್ತು ತರಕಾರಿ ಗಿಡಗಳು ಎಲ್ಲ ಆಗಿದೆ. ಇಳುವರಿಗೆ ಈಗ ಮೊದಲನೇ ಇಳುವರಿ, ಸೊಪ್ಪಿನ ಇಳುವರಿಗೆ ವೆಯ್ಟ್ ಮಾಡ್ತಾ ಇದೀವಿ. ಅದು ಬಂದ ಮೇಲೆ ಮಾಮೂಲಿ ಒಂದು 4-5 ತರಕಾರಿನ 1 ಎಕರೆ ತುಂಬ ಬೆಳೆಯೋಕ್ಕೂ ಈ ಥರ ಬೆಡ್ ಮಾಡಿ ಬೆಳೆಯೋಕ್ಕೂ ಏನು ವ್ಯತ್ಯಾಸ ಅನ್ಸುತ್ತೆ ತಮಗೆ? ಅದೇ, ಈಗ ನಾವು ಅಂಗಡಿಲೋಗಿ ಅಥವಾ ಸಂತೆಲೋಗಿ ತರಕಾರಿ ತೊಗೊಬರೋರಿಗಿಂತ ನಾವು ಎಲ್ಲ ಥರ ತರಕಾರಿ ಕೊಡ್ಬೋದು ಒಬ್ಬರು ಮನೆಗೆ. ಅವ್ರಿಗೆ ಎಲ್ಲ ಏನು ನ್ಯೂಟ್ರಿಷನ್ನು ಎಲ್ಲ ತರಕಾರಿಲೇ ಸಿಗೋ ಅಂಥದ್ದು ನಾವು ಕೊಡ್ಬೋದು. ಆಮೇಲೆ ಅವ್ರಿಗೂ ಒಂದೇ ಥರ ತರಕಾರಿ ತಿನ್ನೋದಕ್ಕಿಂತ ಬೇರೆ ಬೇರೆ ತರಕಾರಿಗಳು ಕೊಟ್ಟರೆ ಅವ್ರಿಗೂ ಅದು ತೊಗೊಳಕ್ಕೆ ಒಂದು ಇಷ್ಟ ಆಗುತ್ತೆ ಬರ್ತಾ ಅನ್ನೋದು ಇದು. ಜೊತೆಗೆ ನಾವು ರೋಗ ಬಾಧೆಗಳು, ಈಗ ನಾವು ಎಲ್ಲ ಈ ಥರ ಮಿಕ್ಸ್ಡ್ ಕ್ರಾಪ್ ಇರೋದ್ರಿಂದ ರೋಗ ಬಾಧೆಗಳು ಕಡಿಮೆ ಆಗುತ್ತೆ, ಕೀಟ ಬಾಧೆಗಳು ಕಡಿಮೆ ಆಗುತ್ತೆ ಅಂತ ನನ್ನ ಇದು. 6 ತಿಂಗಳು ತರಬೇತಿ ತಗೊಂಡ್ರೆ ನೀವು? ಹೌದು. ಏನು ಕಲ್ತ್ಕೊಂಡ್ರಿ 6 ತಿಂಗಳಲ್ಲಿ? ಅದೇ ಹೇಳಿದ್ನಲ್ಲ, ಮೊದಲು ಏನು ನಾವು ಭೂಮಿ ತಯಾರು ಮಾಡ್ಕೊಳ್ಳೋದ್ರಿಂದ ಹಿಡಿದು ಕೊನೆ ಮಾರ್ಕೆಟಿಂಗ್ ಹೇಗೆ ನಾವು ಅದನ್ನು ಇದು ಮಾಡಬೇಕು, ಮಾರಬೇಕು, ಅಲ್ಲಿ ತನಕ ಕಂಪ್ಲೀಟು. ಸಿಂಪರಣೆ ಏನಾದ್ರು ಮಾಡ್ತೀರಾ ಮಧ್ಯದಲ್ಲಿ? ಸಿಂಪರಣೆ ಅಂದರೆ ಈಗ ಅಪ್ಲಿಕೇಶನ್ಸ್ ಕೊಡ್ತೀವಿ, ಅದಲ್ಲದೆ ಏನಾದರೂ ರೋಗ ಬಾಧೆಗಳು ಅಥವಾ ಏನು ಕೀಟ ಬಾಧೆಗಳು ಬಂದರೆ ಅದಕ್ಕೆ ಬೇಕಾಗಂಥದ್ದು ನೀಮ್ ಆಯಿಲ್ಲು ಆ ಥರ ಏನಾದರೂ ನಮ್ಮಲ್ಲೇ ಅಗ್ನಿಅಸ್ತ್ರ, ನೀಮಾಸ್ತ್ರ ಆ ಥರ ಎಲ್ಲ ಮಾಡಿಕೊಂಡು ಅದು ಕಂಡು ಬಂದರೆ ಅದಕ್ಕೆ ಆ ಟೈಮಲ್ಲಿ ಅಪ್ಲಿಕೇಶನ್ ಮಾಡ್ತೀವಿ. ಇಲ್ಲಾಂದರೆ ರೆಗ್ಯುಲರ್ 15 ದಿನಕ್ಕೊಂದ್ಸಲ ಈ ಜೀವಾಮೃತ ಆಗಲಿ, ಗೋಕುಪಾಮೃತ ಆಗಲಿ ಆ ಥರದ್ದನ್ನು ಕೊಡ್ತಾ ಬರ್ತೀವಿ. ಹ್ಯೂಮಿಕ್ ಆ್ಯಸಿಡ್ಡು ಆ ಥರ ಏನಾದರೂ ಒಂದು ಪ್ರತಿ 15 ದಿನಕ್ಕೊಂದ್ಸಲ ಕೊಡ್ತೀವಿ. ಸರಿ, ಈ ರೋಗಗಳು ಪ್ರತಿಯೊಬ್ಬರು ಬಾಯಲ್ಲಿ ಏನು ಅಂತಂದರೆ ಔಷಧಿ ಹೊಡೆದಲ್ಲೇ ತರಕಾರಿ ಬೆಳೆಯೋಕ್ಕೆ ಆಗಲ್ಲ ಅಂತ.
ನಮ್ಗೆ ಅವ್ರು ಹೇಳ್ದಂಗೆ ಒಂದು ಮಿಕ್ಸು ಈ ಮಿಶ್ರ ಬೆಳೆಗಳನ್ನು ಮಾಡೋದ್ರಿಂದ ರೋಗಗಳು ಬರ್ತಾ ಇಲ್ಲ. ಒಂದು ಜೊತೆಗೆ ನಾವು 4 ಬಲೆ ಬೆಳೆಗಳು ಮಾಡ್ತೀವಿ ಇಲ್ಲಿ. ಒಂದು 2 ಬೆಡ್ಗಳ ಸೈಡಲ್ಲಿ ಗೆಡ್ಡೆ ತರಕಾರಿಗಳ ಪಕ್ಕದಲ್ಲೇ ಸಾಸಿವೆ ಬಿಡ್ತೀವಿ 2 ಲೈನಲ್ಲೂ. ಮತ್ತು ಜಿಗ್ಜಾಗ್ ಸಿಸ್ಟಮಲ್ಲಿ ಚೆಂಡು ಹೂವು ಹಾಕ್ತೀವಿ 1ನೇ ಬೆಡ್ಡಲ್ಲಿ. 2ನೇ ಬೆಡ್ಗೆ ಒಂದು 2-3 ಹರಳು ಹಾಕ್ತೀವಿ. ಹರಳು ಹಾಕೋದ್ರಿಂದ ಇಲ್ಲಿ ಸಾಸಿವೆ ಹಾಕೋದ್ರಿಂದ ಏನು ಬೆನಿಫಿಟ್ಟು ಅಂದರೆ ಪಕ್ಕದಲ್ಲೇ ಕೋಸಿದ್ರೂ ಸಹ ಕೋಸನ್ನು ತಿನ್ನಲ್ಲ, ಸಾಸಿವೆ ತಿನ್ಕೊಂಡು ಹೋಗ್ತವೆ, ಕೋಸನ್ನು ಮಾತ್ರ ಮುಟ್ಟಲ್ಲ. ಇದು ನನ್ನ ಸ್ವಂತ ಅನುಭವದಲ್ಲಿ 5-6 ವರ್ಷದಿಂದ ನಾನು ನೋಡಿರೋದು. ಮತ್ತು ಹರಳು ಎಲೆಗಳ ಮೇಲೆ ಕೀಟಗಳು ಕುತ್ಕೊಳ್ತವೆ, ಅಲ್ಲಿ ಮೊಟ್ಟೆ ಇಡ್ತವೆ, ಅಲ್ಲಿ ಮರಿಗಳು ಆಯ್ತವೆ, ಅದನ್ನು ಪಕ್ಷಿಗಳು ಬಂದು ತಿನ್ಕೊಂಡು ಹೊರಟಾಯ್ತವೆ. ಮತ್ತು ನುಗ್ಗೆ ಗಿಡದ ಮೇಲೂ ಕೂತ್ಕೋತವೆ, ಪಕ್ಷಿಗಳೆಲ್ಲ ಬಂದು ಕೂತ್ಕೋತವೆ, ನೋಡ್ತವೆ, ಕೀಟಗಳಿರೋ ತಿನ್ಕೊಂಡು ಹೋಯ್ತವೆ. ಮತ್ತು ಜಮೀನು ಸುತ್ತ ಮುಸ್ಕಿನ ಜೋಳ ಹಾಕ್ತೀವಿ ನಾವು, ಪ್ರೊಟೆಕ್ಷನ್ ಅಂತ. ಅಂದರೆ ಭಾಳ ಒತ್ತಾಗಿ ಹಾಕ್ಕೊಂಡು ಹೋಗ್ತೀವಿ. ಮತ್ತು ಗ್ಲಿರಿಸಿಡಿ ಹಾಕ್ಸಿರ್ತೀವಿ ಜಮೀನು ಸುತ್ತ. ಇಷ್ಟೆಲ್ಲ ಪ್ರಿಕಾಷನ್ಸ್ ತೊಗೊಳೋದ್ರಿಂದ ನಮಗೆ ಯಾವುದೇ ರೋಗಗಳು ಇದುವರೆಗೆ ಬರೋದಿಲ್ಲ. ಅದರಲ್ಲಿ ನನಗೆ ಒಂದು ಬದನೆಗೆ ಒಂದು ಸ್ವಲ್ಪ ಹುಳ ಬಂದಿದೆ, ಮೂಲಂಗಿಗೆ ಬಂದಿದೆ. ಆವಾಗ ನಾನು ಮಣ್ಣನ್ನು CVR ಮೆಥಡಲ್ಲಿ ಒಂದು ನೋಡಿದ್ದೆ. ಮೇಲೆ 15 kg ಮಣ್ಣು ತಗೊಳ್ಳೋದು, 4-5 ಕಡೆ ಕೆಳಗಡೆ 15 kg ಮಣ್ಣು ತೊಗೊಂಡು 200 ಲೀಟ್ರ್ ನೀರೊಳಕ್ಕೆ ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ಮಾಡಿದರೆ ಬದನೆಯಲ್ಲಿ ಒಂದೇ ಒಂದು ಹುಳ ಬರಲಿಲ್ಲ ನನಗೆ. ಇನ್ನೊಂದು ಸರಿ ಹೇಳಿ. CVR ಮೆಥಡ್ ಅಂತ ಸಹ ಚಿಂತಾಲ ವೆಂಕಟಗಿರಿ ರೆಡ್ಡಿ ಅಂತ ಆಂಧ್ರದವ್ರದ್ದು ಇದು ಕಂಡಿಡ್ದಿದ್ದು, ಅವ್ರಿಗೆ ಪದ್ಮಭೂಷಣ್ ಪ್ರಶಸ್ತಿ ಎಲ್ಲ ಬಂತು. ಮೇಲ್ಗಡೆ 15 kg ಮಣ್ಣು ಆಯಿತು, ಒಂದು 4-5 ಅಡಿ ಕೆಳಗಡೆ 15 kg ಮಣ್ಣು, 30 kg ಮಣ್ಣನ್ನು 200 ಲೀಟ್ರ್ ನೀರೊಳಗೆ ಹಾಕೋದು. ಆಯಿತು. ಅದನ್ನು ಚೆನ್ನಾಗಿ ತಿರುಗಿಸೋದು, ಆಮೇಲೆ ಅದನ್ನು ತಿಳಿ ಹಾಕಕ್ಕೆ ಬಿಟ್ಬಿಡೋದು. ಅದನ್ನು ತರಕಾರಿ ಗಿಡಗಳ ಮೇಲೆ ಸ್ಪ್ರೇ ಮಾಡಿದರೆ ಇವನ್ ನ್ಯೂಟ್ರಿಷನ್ನು ಸಿಗುತ್ತೆ. ಏಕೆಂದರೆ ಜೀವಾಣುಗಳು ಕೆಲಸ ಮಾಡ್ತಾವಲ್ಲಿ, ಮಿನರಲ್ಸು ಕೆಲಸ ಮಾಡ್ತಾವಲ್ಲಿ. ಮಣ್ಣಲ್ಲಿ ಎಲ್ಲ ಮಿನರಲ್ಸು ಇರೋದು ಮಣ್ಣಲ್ಲಿ. ನಾನು ಓದಿರೋದೇ ಸೈನ್ಸು. ಆ ಕಲ್ಲೆಲ್ಲ ಪುಡಿಯಾಗಿ ಮಣ್ಣಾಗಿರುತ್ತೆ. ಕಲ್ಲಾಗೋದು ಖನಿಜಗಳಿಂದ. ಆ ಖನಿಜಗಳು ಮಣ್ಣಲ್ಲಿರ್ತವೆ ಎಲ್ಲ ಆ ಮಿನರಲ್ಸು ಕೆಲಸ ಮಾಡ್ತವೆ ಇಲ್ಲಿ. ಮತ್ತು ಮಣ್ಣಲ್ಲಿರೋ ಜೀವಾಣುಗಳು ಕೆಲಸ ಮಾಡಿ ಅಲ್ಲಿ ಯಾವುದೇ ಹುಳಗಳು ಕೂತ್ಕೊಳ್ಳೋಕ್ಕೆ ಭಾಳ ಕೆಲಸ ಮಾಡ್ತವೆ ಅಲ್ಲಿ. ತಿಂಗಳಿಗೆ ಒಂದ್ಸರಿ ಸಿಂಪರಣೆ ಮಾಡ್ತೀರಾ? ಮಾಡ್ತೀವಿ. ತಿಂಗಳಿಗೊಂದ್ಸಲ ಮಾಡ್ತೀವಿ. ಓಕೆ. ಅದು ಬಿಟ್ಟರೆ ಅವರೇನೋ ಹೇಳಿದ್ರು ನೀಮಾಸ್ತ್ರ, ಅದು ಬೇವಿನ ಕಷಾಯ ಮೊದಲು ಪ್ರಾರಂಭ ಮಾಡಿದಾಗ ಬೇವಿನ ಕಷಾಯ ಸ್ಪ್ರೇ ಮಾಡಬೇಕು. ಬೇವಿನ ಕಷಾಯ ಅಥವಾ ಯಾವುದು ಬೇವಿನ ಬೀಜದಲ್ಲಿ ಮಾಡಿದ್ದು ಅಥವಾ ಎಲೆಯಲ್ಲಿ ಮಾಡಿದ್ದು, ಅವೆಲ್ಲಕ್ಕಿಂತ ಈ ಬೇವಿನ ಎಣ್ಣೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಇವಾಗ ವಿಜ್ಞಾನಿ ಹೇಳಿದರೆ ಅದನ್ನು ಮಾಡಿಲ್ಲ. ನಾನು ಇವರಿಗೆ ಬೇವಿನ ಬೀಜದ್ದು 200 ಲೀಟ್ರ್ ನೀರಿಗೆ 10 kg ಬೇವಿನ ಬೀಜ ಕುಟ್ಬಿಟ್ಟು ನೇತಾಕ್ಬಿಟ್ಟು ಅದಕ್ಕೆ 10 ಲೀಟ್ರ್ ಗಂಜಲ ಹಾಕ್ಕೊಂಡು ಸ್ಪ್ರೇ ಮಾಡ್ತಿದ್ದೋ ಎಲೆಗಳ ಮೇಲೆ. ಆಮೇಲೆ ಹುಳಿ ಮಜ್ಜಿಗೆ ಮಾಡ್ತೀವಿ. ಈ ಹುಳಿ ಮಜ್ಜಿಗೆ ಮಾಡೋದ್ರಿಂದ ಫಂಗಿಸೈಡ್ಸು ಎಲ್ಲ ಫಂಗಸ್ ಎಲ್ಲ ಹಾಳಾಗ್ತದೆ. ಈ ಶರೀರದ ಈಗ ಸಸ್ಯಗಳ ಶರೀರದಲ್ಲಿ ಫಂಗಸ್ ಆಗಿಬಿಟ್ಟು ಎಲೆ ಸೊರಗು ರೋಗದ ಥರ ಆಗ್ತಾಯಿತ್ತು. ನಾವು ಹುಳಿ ಮಜ್ಜಿಗೆ ಹೊಡೆದಾಗ ಅದು ಸಂಪೂರ್ಣ ಹೋಗಿ ಗಿಡ ತುಂಬ ಗುಣಮುಖ ಆಗ್ಬಿಡೋದು. ಹುಳಿ ಮಜ್ಜಿಗೆ ಮತ್ತು ಬೇವಿನ ಕಷಾಯ ಎರಡನ್ನ ವಾರಕ್ಕೆ ಒಂದ್ಸಲ ಆಲ್ಟರ್ನೇಟ್ ಮಾಡಿ ಹೊಡಿತೀವಿ. ಓಕೆ. ಈಗ ಏನೋ ಚೆನ್ನಾಗಿದೆ ಕಾನ್ಸೆಪ್ಟು. ಏನೋ ತಿಂಗಳಿಗೆ 50,000 ರೂಪಾಯಿ ಆದಾಯ 4 ಕುಂಟೆಗೆ. 4 ಕುಂಟೆಗೆ ಅಲ್ವೇ? 40 ಕುಂಟೆಗೆ 5 ಲಕ್ಷ ಅಲ್ವಾ? ಸರಿ. ಈಗ ಖರ್ಚು ಎಷ್ಟಾಗಿರುತ್ತೆ ಸರ್? ಖರ್ಚು ಸ್ಟಾರ್ಟಿಂಗು ನೀವು ಪ್ರಾರಂಭ ಮಾಡಬೇಕಾದಾಗ ಮಾತ್ರ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗೋದು. ಒಂದು 3-4 ಲಕ್ಷ ಬೇಕು ಫಸ್ಟು ಪ್ರಾರಂಭ ಮಾಡೋಕ್ಕೆ, 1 ಎಕರೆ ಪ್ರಾರಂಭ ಮಾಡೋಕ್ಕೆ. ಇಲ್ಲ ನೀವು 4 ಕುಂಟೆ 5 ಕುಂಟೆ ಮಾಡ್ತೀನಿ ಅಂದರೆ ತಿಂಗಳಿಗೆ 6,000 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಅಲ್ಲಿ ಎರೆಹುಳು ಗೊಬ್ಬರ ಕೊಂಡ್ಕೋಬೇಕು ನಾವು ಮಾಡದೇ ಇದ್ದಾಗ. ಈಗ ನಾವೇ ತೊಟ್ಟಿ ಹಾಕ್ಸಿದ್ವಿ, ಅದು ಬಂದರೆ ಅದು ನನಗೆ ಖರ್ಚು ಉಳಿಯುತ್ತೆ. ಮತ್ತು ಲೇಬರ್ಗಳ ಕೈಲಿ ಮಾಡಿಸಿದ್ರೆ ಅವರಿಗೆ ಸಂಬಳ ಕೊಡಬೇಕು. ಬೀಜಗಳನ್ನು ನಾವು ಪ್ರತಿ ಸಲ ಹೈಬ್ರಿಡ್ ಬೀಜ ಕೊಂಡ್ಕೊಂಬರ್ಬೇಕು. ಅದರಿಂದ ಒಂದು 4 ಕುಂಟೆ ಮಾಡಿದರೆ ನಮ್ಮ ತಿಂಗಳಿಗೆ ಒಂದು 6,000 ರೂಪಾಯಿ ಒಂದೇ ಸರಿ. 1 ಎಕರೆನಲ್ಲಿ ಮಾಡ್ತೀನಿ ಅಂದರೆ ಒಂದು 3-3.5 ಲಕ್ಷ ಬೇಕು ಸ್ಟಾರ್ಟಿಂಗು. ಒಂದೇ ಸರಿ ಬೆಡ್ಗಳು ಮಾಡಿಸ್ಬೇಕು, ಗೊಬ್ಬರ ಕೊಂಡ್ಕೋಬೇಕು, ಬೀಜ ಕೊಂಡ್ಕೋಬೇಕು, ಪೋಲ್ಗಳು ಹಾಕಿಸ್ಬೇಕು. ಅವೆಲ್ಲ ಯಂತ್ರಗಳ ಸಹಾಯದಲ್ಲಿ ಮಾಡ್ತೀರೋ ಅಥವಾ ಕೈ ಕೆಲಸ? ಮ್ಯಾನ್ಯುಯಲ್ ಆಗಿ ಮಾಡಿಸ್ತೀವಿ ಸರ್ ನಾವು. ಮ್ಯಾನ್ಯುಯಲ್ ಯಂತ್ರದಲ್ಲಿ ಮಾಡಿದ್ರೆ ಕರೆಕ್ಟ್ ಮೆಜರ್ಮೆಂಟ್ ಬರಲ್ಲ. ಯಾಕೆಂದ್ರೆ ಒಂದ್ಸಲ ಬೆಡ್ ಮಾಡಿದ್ಮೇಲೆ ಅದು ಶಾಶ್ವತವಾಗಿರ್ತದೆ. 100 ವರ್ಷ ಆದರೂ ಅದು ಹೋಗಲ್ಲ. ಅದು ನೀರಿನ ವ್ಯವಸ್ಥೆ ಎಲ್ಲ ಪೂರ್ತಿ ಹನಿ ನೀರಾವರಿ, ತುಂತುರು ನೀರಾವರಿ ಎರಡನ್ನೂ ಕೊಡ್ತೀವಿ ನಾವು. ಕೈಯಲ್ಲಿ ಕ್ಯಾನ್ ಇಟ್ಕೊಂಡು ನೀರು ಹಾಕೋ ಪರಿಸ್ಥಿತಿ ಏನಿಲ್ಲ? ಇಲ್ಲ, ಆ ಥರ ಇಲ್ಲ. ಅದು ಮಾಡೋದೇ ಇಲ್ಲ ನಾವು.
ಹೌದಾ? ಸ್ಪ್ರಿಂಕ್ಲರಲ್ಲಿ ಸಿಂಪರಣೆ ಫಸ್ಟ್ 1 ತಿಂಗಳು ಪೂರ್ತಿ ಸ್ಪ್ರಿಂಕ್ಲರ್ ಕೊಡ್ತೀವಿ. ಆಮೇಲೆ ಡ್ರಿಪ್ಪಲ್ಲೇ ಕೊಡೋದು ನಾವು ನೀರನ್ನು. ಆಮೇಲೆ 15 ದಿವಸಕ್ಕೊಂದ್ಸಲ ಸ್ಪ್ರಿಂಕ್ಲರ್ ಆನ್ ಮಾಡ್ತೀವಿ. ಮತ್ತು ಡ್ರಿಪ್ಪಲ್ಲಿ ಕೊಟ್ಟರು ನಾವು 10 ನಿಮಿಷದ ಮೇಲೆ ಕೊಡಲ್ಲ ನೀರು. ಓಕೆ, ನೀವೇನಂತೀರಿ ಅಭಿನಂದನ್ ಅವರೇ? ಪ್ರತಿನಿತ್ಯ ಕೆಲಸ ಇರುತ್ತೆ ಈ ಥರ ಮಾಡಿದಾಗ ಅಲ್ವೇ? ಇಲ್ಲ, ಅದು ನಾವು ಎಷ್ಟು ಬೆಡ್ ಮಾಡ್ತೀವಿ ಅನ್ನೋದು ವಾರಕ್ಕೊಂದು ದಿನ ಬೇಕಾದ್ರೂ ಮಾಡ್ಕೋಬೋದು. ಈಗ ಮಾಡಿರೋ ಕಾನ್ಸೆಪ್ಟೇ ಏನಂದರೆ ಗಂಡ ಹೆಂಡತಿ ಇಬ್ಬರು ಮಾಡೋದು ಅಂತ, ಇಬ್ಬರೇ ಮಾಡಬೇಕು, ಲೇಬರ್ಸು ಬೇಕಾಗಿಲ್ಲ. ಒಂದೇ ದಿನ ಬೆಡ್ ಮಾಡಿಕೊಂಡು ಅದಕ್ಕೆ ಗೊಬ್ಬರ ಹಾಕ್ಕೊಂಡು ಈಗ ಗಿಡಗಳನ್ನ ಹಾಕ್ಕೊಂಡು ಸೊಪ್ಪಿನ ಬೀಜ ಹಾಕಿ ಬಲೆ ಬೆಳೆಗಳು ಹಾಕಿ ಅದಕ್ಕೆ ನೀರು ಬಿಡೋ ಅಷ್ಟು ಮಾಡಿದ್ರೆ ಮುಗೀತು. ಅವರು ಕುಮಾರಸ್ವಾಮಿ ಸರು ಹಾಕ್ಕೊಟ್ಟಿರೋ ಟೈಮ್ ಟೇಬಲ್ ಪ್ರಕಾರ ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ಮಧ್ಯಾಹ್ನ 3 ಗಂಟೆ ಒಳಗೆ ಮುಂದಿನ ತಿಂಗಳಿಗೆ ಹಾಕಬೇಕಾಗಿರೋ ಅಂಥದ್ದು ಏನು ಗಿಡಗಳಿದೆ ಅದರದ್ದು ನರ್ಸರಿ ಜೊತೆಗೆ ಕಂಪ್ಲೀಟ್ 3 ಗಂಟೆ ಒಳಗೆ ಮುಗಿದೋಗ್ಬಿಡುತ್ತೆ. ಇಬ್ಬರು ಮಾಡಿದ್ರೆ ಸಾಕು, ಯಾವುದೇ ಲೇಬರ್ಸ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆಮೇಲೆ ಈಗ ಇನ್ವೆಸ್ಟ್ಮೆಂಟಲ್ಲಿ ಆದರೂ ಅಷ್ಟೇ, ನಾವು ಹನಿ ನೀರಾವರಿ ಮತ್ತು ಈ ತುಂತುರು ನೀರಾವರಿ ಅಳವಡಿಸ್ಕೊಳಕ್ಕಾಗಲ್ಲ, ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೂ ನೀರು ಲಭ್ಯತೆ ಚೆನ್ನಾಗಿದ್ದರೆ ಕಾಲುವೆಗಳಲ್ಲಿ ನೀರು ಬಿಟ್ಕೊಂಡು ಅದ್ರ ಮೂಲಕ ನೀರು ಎತ್ತಾಕೋದು ಮಾಡ್ಬೋದು. ಅದೊಂದು ಸ್ವಲ್ಪ ಲೇಬರ್ ಜಾಸ್ತಿ ಆಗುತ್ತೆ, ಬಟ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟು ಕಡಿಮೆ ಆಗುತ್ತೆ, ಅದು ಒಂದು ಮಾಡ್ಬೋದು. ಈ ನೀರು ಹಾಯಿಸ್ಕೊಂಡು ಫ್ಲಡ್ ಇರಿಗೇಷನಲ್ಲಿ ಮಾಡಬೇಕು ಸರ್. ಈಗ ಈ ನಮಗೆ 3-4 ಲಕ್ಷ ಯಾತಕ್ಕೆ ಖರ್ಚಾಗುತ್ತೆ ಅಂದರೆ ತುಂತುರು ನೀರಾವರಿ ಹನಿ ನೀರಾವರಿ ಖರ್ಚಾಗುತ್ತೆ. ಅಕಸ್ಮಾತ್ ನಮ್ಮ ಹತ್ರ ದುಡ್ಡಿಲ್ಲ ಅಂದಾಗ ಫ್ಲಡ್ ಇರಿಗೇಷನಲ್ಲಿ ಮಾಡ್ಬೋದು. ಆಗ 1.5 ಅಡಿ ಬೆಡ್ ಮಾಡ್ಕೋಬೇಕು. 1.5 ಅಡಿ ಬೆಡ್ ಮಾಡಿಕೊಂಡು ಒಂದು ಕಾಂಟೋರ್ ಸ್ಕೇಲ್ ರೆಡಿ ಮಾಡಿಕೊಂಡು ಒಂದೇ ಲೆವೆಲ್ಗೆ ನೀರು ನಿಂತ್ಕೊಳ್ಳೋ ಥರ ಬಂಡ್ಸ್ ಹಾಕ್ಕೊಂಡು ಹೋಗ್ಬೇಕು. ಅಲ್ಲಲ್ಲೇ ಬಂಡ್ಸ್ ಹಾಕ್ಕೊಂಡೋಗಿ ಆ ಬಿಟ್ಟು ನೀರು ಅಲ್ಲೇ ನಿಂತ್ಕೋಬೇಕು. ಅದು ಹಿಂಗಬೇಕು. ಆ 1.5 ಅಡಿ ಫುಲ್ ಎಲ್ಲ ಎಳ್ಕೊಳ್ಳುತ್ತೆ, ಕವರ್ ಆಗುತ್ತೆ. ಆಗ ಬೆಡ್ 1.5 ಅಡಿ ಮಾಡಬೇಕು ಫ್ಲಡ್ ಇರಿಗೇಷನಲ್ಲಿ ಮಾಡಬೇಕಾದ್ರೆ. ಅದೇ ನಾನು ಕುಮಾರಸ್ವಾಮಿ ಸರ್ ಹೇಳ್ದಂಗೆ ಅದೇ ಇನ್ವೆಸ್ಟ್ಮೆಂಟು ಇಲ್ಲ ಅಂದರೂ ಈಗ 1 ಎಕರೆಗೆ 3-4 ಲಕ್ಷ ಇಲ್ಲ ಇನ್ವೆಸ್ಟ್ಮೆಂಟು ಮಾಡಬೇಕು ಅಂದರು ನಾವು ಏನು ಬರೀ ಬೀಜ ತೊಗೊಂಡ್ರೆ ಸಾಕು, ಬೇರೆದೆಲ್ಲ ನಾವು ಮ್ಯಾನ್ಯಲಾಗಿ ಮಾಡಿಕೊಂಡು ಕಡಿಮೆ ಇನ್ವೆಸ್ಟ್ಮೆಂಟಲ್ಲೂ ಮಾಡ್ಬೋದು. ಅದಕ್ಕೂ ಅವಕಾಶ ಇದೆ ಇದರಲ್ಲಿ. ಲೇಬರ್ ಓರಿಯೆಂಟೇಷನ್ ಅದು ಕಡಿಮೆ ಆಗಬೇಕು, ಕೆಲಸ ಕಡಿಮೆ ಆಗಬೇಕು ಅಂದರೆ ಈ ಥರ ಇನ್ವೆಸ್ಟ್ ಮಾಡಿ ಹನಿ ನೀರಾವರಿ, ತುಂತುರು ನೀರಾವರಿ ಎಲ್ಲ. ಈಗ ನೀವು 1 ಎಕರೆ ಮಾಡಬೇಕು ಅಂದ್ಕೊಂಡಿರೋದಲ್ವೇ? ಹೌದು, ಮಾಡ್ತಾ ಇದ್ದೀನಿ, ಶುರು ಮಾಡಿದ್ದೀರಿ. ಹೌದು ಅಲ್ವಾ? ನೀವು ನಿಮ್ಮ ಹೆಂಡತಿ ಇಬ್ಬರು ಸೇರಿ ಕೆಲಸ ಮಾಡ್ತಿದ್ದೀರಾ? ಹೌದು. ಅವ್ರಿಗೂ ಆಸಕ್ತಿ ಇದೆಯಾ? ಹೌದು, ಆಸಕ್ತಿ ಇದೆ. ಆಮೇಲೆ ನಾವು ವಾರಕ್ಕೊಂದ್ಸಲ ಮಾಡ್ಕೊಂಡಿದ್ದೀವಿ, ಅದರಿಂದ ಏನೂ ತೊಂದರೆ 1 ದಿನ 2 ದಿನದಲ್ಲಿ ಮುಗ್ದೋಗ್ಬಿಡುತ್ತೆ. ನಾವು ಜಾಸ್ತಿ ಏನು ಗ್ರಾಹಕರನ್ನು ಇದು ಮಾಡ್ಕೋತಾ ಇಲ್ಲ. ನಾವು ಏನು ಒಂದು ಬೆಡ್ಡಲ್ಲಿ ಆಗುತ್ತೆ, ಏನು 20 ಮನೆಗೆ ಕೊಡ್ಬೋದು, ಇಲ್ಲ 30 ಮನೆಗೆ ಕೊಡ್ಬೋದು, ಅಷ್ಟು ಒಂದು ವಾರಕ್ಕೆ ಆ ಬೆಡ್ ಮಾಡ್ತೀವಿ. ಅಷ್ಟು ಮನೆಗೆ ಕೊಡೋ ಥರ ಮಾತ್ರ ಮಾಡ್ಕೋತಾ ಇದ್ದೀವಿ. ವಾರ ಪೂರ್ತಿ ಕೆಲಸ ಮಾಡಲ್ಲ, ವಾರಕ್ಕೆ 1 ದಿನ ಅಥವಾ 2 ದಿನ. ನೀವು ಇದನ್ನು ಯಾಕೆ ಕಲ್ತ್ಕೊಂಡ್ರಿ ಕುಮಾರಸ್ವಾಮಿಗಳೇ? ಸರ್, ನಾನು ಈ ಸರ್ಕಾರಿ ಕೆಲಸ ಬಿಟ್ಟ ಮೇಲೆ ಸರ್ ನಾನೇ ವ್ಯವಸಾಯ ಮಾಡಬೇಕು, ಈ ಆಳು ಕಾಳು ಬೇಡ ಅಂತ ಏಕ ಬೆಳೆಗಳು ಮಾಡೋಕ್ಕೋದೆ ಸರ್. ಇದು ಆಗಲಿಲ್ಲ. ಆಗ ನಾನು ತುಂಬ ಪುಸ್ತಕಗಳು ಕೊಂಡ್ಕೋತಾ ಇದ್ದೆ. ಅಲ್ಲಿ ನನಗೆ ಒಂದು ಯಶಸ್ವಿ ಕೃಷಿ ಅಂತ ಒಂದು ಪುಸ್ತಕ ಸಿಕ್ತು ಸರ್ ನನಗೆ. ಅಲ್ಲಿ ಒಬ್ಬ ಅಮೇರಿಕಾ ರೈತ 1,000 ಎಕರೆ ಜಮೀನು ಇರುತ್ತೆ ಅವ್ರಿಗೆ. ಅವರು ರಾಸಾಯನಿಕ ಕೃಷಿ ಮಾಡಿ ಎಲ್ಲನೂ ಕಳ್ಕೊಂಬಿಡ್ತಾರೆ ಆ ಜಮೀನು. ಅವ್ರ ಹತ್ರ ಬರೀ 5 ಎಕರೆ ಜಮೀನು ಉಳ್ಕೊಳ್ಳುತ್ತೆ. 5 ಎಕರೆ ಜಮೀನಿದ್ದಾಗ ಮೊಲ ಸಾಕ್ಕೊಂಡು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವರು. ಆ ಮೊಲಕ್ಕೆ ಮೇವು ತರೋಕ್ಕೆ ತರಕಾರಿ ಮಾರ್ಕೆಟ್ಗೆ ಹೋಗ್ತಾರೆ. ಅಲ್ಲಿ ತುಂಬ ವೇಸ್ಟ್ ತರಕಾರಿ ಬರ್ತಾ ಇರುತ್ತೆ. ಸುಮಾರು 2,000 ಕಿಲೋಮೀಟ್ರಿಂದ ತರಕಾರಿ ಬರ್ತಾ ಇರುತ್ತೆ ಅಲ್ಲಿ. ಅವಾಗ ಯಾಕಿದು ಅಂತ ಕೇಳ್ತಾರೆ. ಇದು 2,000 ಕಿಲೋಮೀಟ್ರಿಂದ ಬರ್ತದಪ್ಪ, ಅದಕ್ಕೆ ಇಷ್ಟು ವೇಸ್ಟ್ ಆಗ್ತಾಯಿದೆ ಅಂತ ಹೇಳಿದಾಗ ಅವರು ನಾನೇ ಯಾಕೆ ನನ್ನ 5 ಎಕರೆ ಜಮೀನಲ್ಲಿ ಬೆಳಿಬಾರ್ದು ಅಂತ ಅವರು ಒಂದು ಪ್ರಯತ್ನ ಮಾಡ್ತಾರೆ. ಒಂದು 150 ಗಿಡ ಟೊಮೊಟೊ, ಒಂದು 100 ಗಿಡ ಬದನೆ ಗಿಡ, ಒಂದು 50 ಗಿಡ ಸೌತೆ ಗಿಡ, ಒಂದು 75 ಗಿಡ ಮೆಣಸಿನ ಗಿಡ, ಹಿಂಗೆ ಗಿಡಗಳ ಲೆಕ್ಕದಲ್ಲಿ ತರಕಾರಿ ಬೆಳೆದು ಒಂದೇ ವರ್ಷದಲ್ಲಿ ಅವರು ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 1,08,00,000 ಸಂಪಾದನೆ ಮಾಡ್ತಾರೆ 5 ಎಕರೆನಲ್ಲಿ. 5 ಎಕರೆನಲ್ಲಿ ಅದನ್ನಿಟ್ಕೊಂಡು ನಮ್ಮ ದೇಶಕ್ಕಾಗೋ ಥರ ನಾನು ಈ ಮಾಡಲ್ನನ್ನು ರಾತ್ರಿ 2 ಗಂಟೆಗೆ ಹೇಳೋದು, ಪ್ರತಿ ದಿವಸ ಮಾಡಲ್ ಮಾಡೋದು, ಬೆಳಗ್ಗೆ ಹೋಗೋದು, ನಾನು ನನ್ನ ಹೆಂಡತಿ ಪ್ರಯೋಗ ಮಾಡೋದು ಜಮೀನ್ ಮೇಲೆ. ಎಷ್ಟು ವರ್ಷ ಮಾಡಿದಿರಿ ಇದನ್ನು? ಸುಮಾರು 15 ವರ್ಷ ಮಾಡಿದ್ದೀನಿ ಸರ್. 15 ವರ್ಷಕ್ಕೆ ಒಂದು ಮಾಡಲ್ನ ನೀವು ತಯಾರು ಮಾಡಿದೆ, ಡೆವಲಪ್ ಮಾಡಿದೆ. ಓಕೆ, ಅದರಲ್ಲಿ ಒಳಿತೇನು ಕೆಡಕೇನು ಬದಲಾಯಿಸೋದು ಮಾಡೋದು. ಈಗ ಈ ತರಬೇತಿ ಅಂದ್ರಲ್ಲ, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಸರ್, ಅದು ನಾನು ಈ ಮೊದಲು ಥಿಯರಿ ಕೇಳ್ಕೊಡೋ ಟ್ರೈನಿಂಗ್ ತೊಗೊಳೋರು ಹೊರಟೋಗ್ಬಿಡೋರು. 1 ಎಕರೆಗೆ ಹೇಳುವೆ, ಯಾರೂ ಅದು ಮಾಡ್ತಿರಲಿಲ್ಲ.
ಅದಕ್ಕೆ ನಾನು 4 ಕುಂಟೆ ಜಾಗನ ನನ್ನ ಜಮೀನಲ್ಲೇ ಕೊಟ್ಬಿಡೋದು. ನಂದು 1 ಎಕರೆ ಮೀಸಲಿಟ್ಬಿಟ್ಟಿದ್ದೀನಿ ಅದಕ್ಕೆ 10 ಜನಕ್ಕೆ. ಇವಾಗ ಪುನಃ 1 ಎಕರೆನ ಬೆಂಗಳೂರಿನಲ್ಲಿ 1 ಎಕರೆ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ನನ್ನ ಮಕ್ಕಳನ್ನ ಇದೇ ಉದ್ದೇಶಕ್ಕೆ ನಾನು ಓದಿಸಿದ್ದು. ಈ ನನ್ನ ಮಗಳು ಅಗ್ರಿಕಲ್ಚರ್ PhD ಮಾಡಿಸ್ತಾ, ನಮ್ಮ ಮಗನ್ನು ಹಾರ್ಟಿಕಲ್ಚರ್ PhD ಮಾಡಿಸ್ದೆ. ನಮ್ಮ ಸೊಸೆನೂ ಹಾರ್ಟಿಕಲ್ಚರ್ PhD ತಂದಿದ್ದೀವಿ. ನಮ್ಮ ಅಳಿಯನ್ನು ಬಯೋಟೆಕ್ PhD ತಂದು ಈ ಒಂದು ಕೃಷಿ ಗುರುಕುಲ ಅಂತ ಮಾಡಬೇಕು ಅಂತ ಸರ್. ನಾನೀಗ 1 ಎಕರೆಯಲ್ಲಿ ಪ್ರಾರಂಭ ಮಾಡಿದೆ. ನಮ್ಮ ಮೊದಲನೇ ವಿದ್ಯಾರ್ಥಿನೇ ಇವರು ಅಭಿನಂದನ್. ಓಕೆ. ಅಲ್ಲ, ಏನು ಚಾರ್ಜ್ ಮಾಡ್ತೀರಿ? ಚಾರ್ಜ್ ಹೇಗೆ ಅಂದರೆ ಸರ್, 50,000 ರೂಪಾಯಿ ಅವ್ರ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಕಟ್ಟಬೇಕು. ಅವರು ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಿದರೆ ನನಗೆ 4 ಕುಂಟೆಗಾಗೋ ಪ್ರತಿಯೊಂದು ಬೀಜ, ಗೊಬ್ಬರ ಪ್ರತಿಯೊಂದು ನಾನೇ ಕೊಡ್ತೀನಿ ಅವ್ರಿಗೆ. 6 ತಿಂಗಳಲ್ಲಿ ಅವರು 1,30,000 ರೂಪಾಯಿ ಸಂಪಾದನೆ ಮಾಡ್ತಾರೆ 6 ತಿಂಗಳಿಗೆ. ಯಾಕೆ ಮೊದಲು ಆದಾಯ ಕಡಿಮೆ ಇರುತ್ತಲ್ಲ, ಅದರಲ್ಲಿ 30,000 ರೂಪಾಯಿ ಖರ್ಚನ್ನು ಕಳೆದು ಆ 1,00,000ದಲ್ಲಿ 50,000 ರೂಪಾಯಿ ವಾಪಸ್ ಕೊಟ್ಬಿಡ್ತೀನಿ ಅವರಿಗೆ. 50,000 ನಾನು ಇಟ್ಕೊಳ್ತೀನಿ. ಅಂದರೆ ಅವ್ರು ಕಟ್ಟಿದ 50,000 ಅವ್ರಿಗೆ ಫ್ರೀ ಆಗೋಯ್ತು. ಅವ್ರಿಗೆ ಊಟ, ತಿಂಡಿ, ತರಬೇತಿ ಎಲ್ಲ ಉಚಿತ. ವಾರದಲ್ಲಿ 1 ದಿವಸ ವಾರದಲ್ಲಿ 1 ದಿವಸ ಬರಬೇಕು, ತರಬೇತಿ ಕೊಡ್ತೀವಿ. ಬಟ್ ಇಲ್ಲೇನಾಗಿದೆ, ನಂಗೆ ಪಟ್ಟಣದವರು ಬರೋದ್ರಿಂದ, ನಗರ ಪ್ರದೇಶದವ್ರು ಜಾಸ್ತಿ ಬರೋದ್ರಿಂದ ಇಲ್ಲಿ ಒಂದು ಶ್ರಮದಾನ ಮಾಡ್ದಂಗೆ ಇದೆ. ಬೆವರು ಬೀಳ್ತಾ ಇದೆ ಅವ್ರದ್ದು ಈಗ ನಮ್ಮ ಭೂಮಿಗೆ. ಮತ್ತು ಒಂದು ಕಲ್ತ್ಕೊಂಡಂಗೆ ಆಗತ್ತೆ, ಒಂದು ಬದುಕ್ಬೋದು ನಾವು ಜೀವನದಲ್ಲಿ. ಏಕೆ ನನ್ನ ಹತ್ರ ಹೆಚ್ಚಿಗೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸೇ ಬರೋದು. ಕೆಲಸ ಕಳ್ಕೊಂಬಿಟ್ಟಿರ್ತಾರೆ, ಹೆಂಗಪ್ಪ ಬದುಕೋದು ಅಂತ ಇರ್ತಾರೆ. ಅವ್ರಿಗೊಂದು ಆಧಾರ ಸಿಗ್ತಾ ಇದೆ. ಈ ನೋಡಿ, ಇವರು ಅಭಿನಂದನ ಕೆಲಸದಲ್ಲಿದ್ದರು, ರಾಜೀನಾಮೆ ಕೊಟ್ಬಿಟ್ರು ಕೆಲಸಕ್ಕೀಗ. ಹೌದಾ ಅಭಿನಂದನ್? ಏನು ಕೆಲಸದಲ್ಲಿದ್ರಿ? ನಾನು ಒಂದು ಪ್ರೈವೇಟ್ ಫೈನಾನ್ಸಲ್ಲಿದ್ದೆ. ಆಮೇಲೆ ಅದಾದಮೇಲೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ, ಪ್ರೈವೇಟ್ ಬ್ಯಾಂಕಲ್ಲಿ. ಈಗ ಕಂಪ್ಲೀಟು ಈ ವಿಧಾನದಲ್ಲಿ ದುಡಿಬೋದು ಅಂತ ಅನಿಸುತ್ತೆ ನಿಮ್ಗೆ? ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಒಳ್ಳೆಯದು ಕುಮಾರಸ್ವಾಮಿಗಳ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? 9632096204. ಇನ್ನೊಮ್ಮೆ ಹೇಳ್ತೀರಾ? 9632096204. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9632096204. ತಮ್ದು ಹೇಳಿ ಅಭಿನಂದನ್ ಅವರೇ. 9986487170. ಇನ್ನೊಮ್ಮೆ 9986487170. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9986487170. ಒಳ್ಳೆಯದು ಕುಮಾರಸ್ವಾಮಿಗಳೇ ಹಾಗೂ ಅಭಿನಂದನ್ ಅವರೇ, ಬಹಳ ಸೊಗಸಾಗಿ ಈ ಸಾವಯವ ತರಕಾರಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ. ನಾವು ಈ ಆಕಾಶವಾಣಿಗೆ ಮತ್ತು ತಮಗೆ ತುಂಬ ಧನ್ಯವಾದಗಳನ್ನು.